ಸಂಸಾ ಥಿಯೇಟರ್ ಲಂಕೇಶ ಸಾಹಿತ್ಯ ಸಪ್ತಾಹ ಮಾಡ್ತಾ ಇರೋದು ಸಂತೋಷದ ವಿಷಯ. ಈ ಸಪ್ತಾಹಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಾಸಕರು, ಮಾಜಿ ಸಚಿವರು, ಸ್ಪೀಕರ್ ಅವರು, ಮಾಜಿ ಸ್ಪೀಕರ್ ಅವರು ಆಗಿದ್ದ ಸನ್ಮಾನ್ಯ ಕೆ ರಮೇಶ್ ಕುಮಾರ್ ಅವರು ಬಂದಿರೋದು ಭಾಳ ಸಂತೋಷದ ವಿಷಯ. ಅವರು ಬರ್ತಾರೆ ಅಂತಲೇ ನಾನು ಅರ್ಧ ಬಂದೆ, ನನಗೆ ಹುಷಾರಿರಲಿಲ್ಲ. ಆದರೂ ಸಿ ಎಮ್ ಅವರೆಲ್ಲ ಒತ್ತಾಯ ಮಾಡಿದರು ಬರಲೇಬೇಕು ಅಂತ. ಮುನ್ಸ್ವಾಮಿ ಅವರು ಒತ್ತಾಯ ಮಾಡಿದರು, ರಾಮಚಂದ್ರ ಅವರು ಒತ್ತಾಯ ಮಾಡಿದರು. ನನಗೆ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ರಮೇಶ್ ಕುಮಾರ್ ಅವರು ಬರುವಾಗ ತಪ್ಪಿಸ್ಕೊಂಡ್ರೆ ಅವ್ರ ಮೊದಲೇ ಸ್ಪೀಕರು ಚೀಮಾರಿ ಹಾಕ್ಬಿಟ್ಟಾರು ಅಂತ ಹೆದರಿಕೆಯಿಂದ ಅರ್ಧ ನಾನು ಬಂದಿದ್ದೇನೆ. ಮತ್ತು ಸುಯೋಗ ರಾಮಣ್ಣವರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ರಾಮಣ್ಣವ್ರು ನೋಡಿ ಭಾಳ ದಿನ ಆಗ್ಬಿಟ್ಟಿತ್ತು. ಅವರೊಬ್ಬ ಕೈವಾರ ತಾತ ಇಂತಾರ, ಅವ್ರಿಗೆ ಎಲ್ಲೆಲ್ಲಿ ಹೋಗ್ತಾರೋ ಏನೇನು ಮಾಡ್ತಾರೋ ಎಲ್ಲೋ ಹೋಗ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಎಲ್ಲೋ ಸಿಗ್ತಾರೆ, ಜಂಗಮನ ರೀತಿ ಇರ್ತಾರೆ. ಅವ್ರು ಇವತ್ತು ಇಲ್ಲಿಗೆ ಇದ್ದಕ್ಕಿದ್ದಂತೆ ಬಂದದ್ದು ಆಕಸ್ಮಿಕವಾದರೂ ತುಂಬ ಸಂತೋಷ. ನಮ್ಮ ಸಿ ಎಮ್ ಅವರು, ಗೊಲ್ಲಳ್ಳಿ ಶಿವಪ್ರಸಾದ್, ರಾಜಪ್ಪ, ಆಮೇಲೆ ಪ್ರೊಫೆಸರ್ ಚಂದ್ರಶೇಖರ್ ನಂಗ್ಲಿ ಅವರು, ಅನೇಕ ವಿದ್ವಾಂಸರುಗಳು, ನಾಯಕರುಗಳಿದ್ದೀರಿ. ಭಾಳ ಸಂತೋಷ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ರಾಮಣ್ಣವರು ಯಾವ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ರೋ ಆ ಉದ್ದೇಶವನ್ನು ನೀವು ಮುಂದುವರಿಸ್ಕೊಂಡು ಇನ್ನೂ ಚೆನ್ನಾಗಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ. ನಮಗೆ ಅನ್ನದಾತರು ನೋಡಿದ್ದೀವಿ, ಆದರೆ ಈ ಆದಿಮಕ್ಕೆ ಜಮೀನ್ದಾತರು ಕೆ ರಮೇಶ್ ಕುಮಾರ್ ಅವರು. ನೆಲದಾತರು, ಅವರಿಗೆ ನೆಲ ಕೊಟ್ಟ ಪುಣ್ಯ ಅವ್ರಿಗೆ ಸೇರಬೇಕು. ಅವರು ಇದನ್ನೆಲ್ಲ ಕೊಡಿಸಿದವ್ರೆ ಅವರು 3 ಎಕರೆ. ಅವರು ಇವತ್ತು ಬಂದಿದ್ದಾರೆ ಅಂದರೆ ತುಂಬ ಸಂತೋಷ. ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ. ಅದು ಲಂಕೇಶ್ ಅವರ ಸಪ್ತಾಹ ಮಾಡುವಾಗ ನಮ್ಮ ಸೃಷ್ಟಿ ಸುರೇಶು ಆದಿಮ ಸೇರ್ಕೊಂಡು ಮಾಡ್ತಾ ಇರೋದು ತುಂಬ ಸಂತೋಷ. ಮತ್ತು ರಮೇಶ್ ಕುಮಾರ್ ಅವರು ಕೋಲಾರ ಜಿಲ್ಲೆಯಲ್ಲಿ ದಲಿತರಿಗೆ ಚೈತನ್ಯ ಕೊಟ್ಟ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ತಾರೆ. ಶೋಷಿತ ವರ್ಗಗಳು ಇವತ್ತೇನಾದರೂ ಧೈರ್ಯದಿಂದ ದಲಿತ ಚಳುವಳಿ ಸ್ವಲ್ಪ ಕಳೆಗುಂದಿರುವಾಗ ಮತ್ತೆ ದಲಿತರಿಗೆ ಯಾರು ಅಂತ ಪ್ರಶ್ನೆ ಬಂದಾಗ ನಾನಿದ್ದೇನೆ ಅಂತ ಮುಂದೆ ಬಂದವರು ರಮೇಶ್ ಕುಮಾರ್ ಅವರು. ಅವರ ನೆರವನ್ನು ನಾವು, ಅವರ ಸಹಾಯ ಮತ್ತು ಅವರ ಕಾಳಜಿಯನ್ನು ಯಾವತ್ತೂ ಗೌರವಿಸಬೇಕಾಗಿದೆ. ಮತ್ತು ಈ ದಲಿತ ವರ್ಗದವರು ತಲೆ ಎತ್ತಿ ನಿಲ್ಲಬೇಕಾದ್ರೆ ಈ ಭಾಗದಲ್ಲಿ ಅದು ಒಂದು ಊಳಿಗಮಾನ್ಯ ವ್ಯವಸ್ಥೆ ಇರ್ತಕ್ಕಂಥ ಈ ಭಾಗದಲ್ಲಿ ತಲೆ ಎತ್ತಿ ನಿಲ್ಲಬೇಕಾದ್ರೆ ದಲಿತ ಚಳುವಳಿಯ ಜೊತೆಗೆ ಕೆ ರಮೇಶ್ ಕುಮಾರ್ ಅವರ ಕೊಡುಗೆಯೂ ಕೂಡ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಿ ಕೃಷ್ಣಪ್ಪನವ್ರನ್ನ ಗೆಲ್ಲಿಸೋದಕ್ಕೆ ತುಂಬ ಪ್ರಯತ್ನಪಟ್ಟರು, ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟರು. ಆದರೆ ದುರದೃಷ್ಟವಶಾತ್ ಅವರು ಗೆಲ್ಲಿಲ್ಲ, ಕೃಷ್ಣಪ್ಪನವರು ಸೋಲ್ಬೇಕಾಯಿತು. ಆದರೆ ರಮೇಶ್ ಕುಮಾರ್ ಅವರು ತೋರಿದ ಕಾಳಜಿ, ಪ್ರೀತಿ ಮತ್ತು ಕೃಷ್ಣಪ್ಪನವ್ರನ್ನೇ ತಿದ್ದಿದ್ದಾರೆ ಹಲವು ಸಂದರ್ಭದಲ್ಲಿ. ನಮ್ಮ ಸಿ ಎಂ ಗೊತ್ತುವಂಥ ವಿಷಯಗಳೆಲ್ಲ ಚೆನ್ನಾಗಿ ಕೃಷ್ಣಪ್ಪನವ್ರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟು ಚುನಾವಣಾ ರಾಜಕೀಯದ ಗುಟ್ಟುಗಳನ್ನು ಹೇಳಿಕೊಟ್ಟು ತಯಾರು ಮಾಡಿದ್ದವರು ರಮೇಶ್ ಕುಮಾರ್ ಅವರು. ಆದರೂ ಗೆಲ್ಲಿಲ್ಲ, ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಮ್ಮ ರಾಮಣ್ಣವರು ಬಂದಿರೋದು ಎಷ್ಟು ಸಂತೋಷ ಅಂದರೆ, ಆದಿಮದ ಮೂಲ ಪುರುಷ ರಾಮಣ್ಣ. ಇವತ್ತು ಬುಡ್ಡಿ ದೀಪ ಅಂತ ಇನ್ನೊಂದು ಮಾಡಿದ್ದಾರೆ ಅಂತ ಕೇಳಿದೆ. ಆ ಬುಡ್ಡಿ ದೀಪಕ್ಕೆ ಕತ್ಲೇಲಿ ಹೋಗೋದೇ ಒಳ್ಳೆಯದು ಅಂತ ಕಾಣ್ತದೆ. ದೀಪ ಉರಿಯೋದನ್ನು ನೋಡ್ಬೇಕು ನಾನು. ಎಲ್ಲೋ ಪಕ್ಕದಲ್ಲಿ ಮಾಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಬುಡ್ಡಿ ದೀಪ ಉರಿಯೋದು ಇನ್ನೂ ಸಂತೋಷದ ಸಂಗತಿ. ಆದಿಮಕ್ಕೆ ಬುಡ್ಡಿ ದೀಪ ಬೇಕಾಗ್ತದೆ, ಬೆಳಕು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕರುಗಳಲ್ಲಿ ಇಲ್ಲಿ ಬಹಳ ಜನ ಇದ್ದಾರೆ. ನಮ್ಮ ಮುನ್ಸ್ವಾಮಿಯವರು ರಾಜ್ಯ ಸಂಚಾಲಕರಾಗಿ, ಸ್ಥಾಪಕ ಸದಸ್ಯರಾಗಿ, ರಾಮಣ್ಣವರು ಸ್ಥಾಪಕ ಸದಸ್ಯರಾಗಿ, ಸಿ ಮುನಿಯಪ್ಪನವರು ರಾಜ್ಯ ಸಂಚಾಲಕರಾಗಿ, ಸ್ಥಾಪಕ ಸದಸ್ಯರಾಗಿ, ನಮ್ಮ ಗೊಲ್ಲಳ್ಳಿಯವರು ಮತ್ತು ರಾಜಪ್ಪನವರು, ರಾಮಚಂದ್ರ ಅವರು ಹೋರಾಟದಲ್ಲಿ ಹೆಸರು ಮಾಡಿದವರು.
ಅವಳ ಒಂದು ದೊಡ್ಡ ಹೋರಾಟ ನಾಗಚಂದ್ರ ಹೋರಾಟ, ಅದರಲ್ಲೆಲ್ಲ ಹೆಸರು ಮಾಡಿದವರು ತುಂಬ ಜನ ಇದ್ದಾರೆ ನನಗೆ ಇಲ್ಲಿ ಭಾಗವಹಿಸೋದಕ್ಕೆ. ಅದು ರಮೇಶ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತದೆ. ರಾಮಣ್ಣ ಅವರು ಕೊಟ್ಟ ಕೊಡುಗೆಯನ್ನು ನಾವು ಮರೆಯುವಂತಿಲ್ಲ. ದಲಿತ ಚಳುವಳಿಯ ಸಾಂಸ್ಕೃತಿಕ ರಂಗಕ್ಕೆ ರಾಮಣ್ಣನವರ ಕೊಡುಗೆ ಅಪಾರವಾದದ್ದು, ಅವರ ಮಾರ್ಗದರ್ಶನ ಕೂಡ ಅಪಾರವಾದದ್ದು. ನಾನು ಅವರನ್ನು ರಾಮಣ್ಣ ಅಂದರೆ ನಾವು ತುಂಬ ಆತ್ಮೀಯ ಸ್ನೇಹಿತರು. ನಾನು ಅವಾಗ ದಲಿತ ಚಳುವಳಿ ಪ್ರವರ್ಧಮಾನಕ್ಕಿದ್ದಾಗ ನಾನು ಸ್ವಲ್ಪ ಓಡಾಡ್ತಾ ಇದ್ದೆ ಜಾಸ್ತಿ. ಇಲ್ಲಿಗೆ ಕೋಲಾರಕ್ಕೆ ಜಾಸ್ತಿ ಬಂದಿದ್ದ. ನನ್ನ ಮೊದಲ ಭಾಷಣ ನಚಿಕೇತನಲ್ಲಿದ್ದಲ್ಲಿ ಸುಮಾರು 75ನೇ ಇಸ್ವಿನಲ್ಲಿ ಮಾಡಿದೆ. ಅದನ್ನು CM ಅವರು ಇನ್ನೂ ನೆನಪಿಟ್ಕೊಂಡು ಅವರ ಬರವಣಿಗೆಯಲ್ಲಿ ದಾಖಲು ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಅವತ್ತು ಏನೇನು ಮಾತಾಡಿದೆ ಅನ್ನೋದೆಲ್ಲ ನೆನಪಿಟ್ಕೊಂಡ್ಬಿಟ್ಟಿದ್ದಾರೆ. 75ನೇ ಇಸ್ವಿಯಲ್ಲಿ ಎನ್ ರಾಚಯ್ಯನವರು ಅಧ್ಯಕ್ಷತೆ ವಹಿಸಿದ್ರು, ದೊಡ್ಡ ವ್ಯಕ್ತಿ ಬಂದಿದ್ದರು. ಭಾಳ ಸಂತೋಷ. ಅವರ ಪುಸ್ತಕಕ್ಕೆ ಕಾಯ್ತಾ ಇದ್ದೇವೆ ನಾವು. ಅವರ ಆಟೋಬಯೋಗ್ರಫಿ ಏನಾಗ್ತಾ ಇದೆ, ಬೆಳೀತಾ ಇದೆ. ಅದು ಈ ಕಡಿಮೆ ಆಗ್ತಾನೆ ಇಲ್ಲ, ವಿಪರೀತ ಬೆಳೀತಾ ಇದೆ. ಅದಕ್ಕೆ 1ನೇ ಸಂಪುಟ ಬೇಗ ತಂದ್ಬಿಡಿ, 2ನೇ ಸಂಪುಟ ಆಮೇಲೆ ಅಂತ ನಾನು ಕಾಯ್ತಾ ಇದ್ದೇವೆ ನಾವೆಲ್ಲ ಅಂತ ಹೇಳ್ತಾ, ರಾಮಣ್ಣನವರ ಕೊಡುಗೆ ತುಂಬ ದೊಡ್ಡದು. ನಮಗೆ ರಾಮಣ್ಣ ಎಷ್ಟು ಮುಖ್ಯ ಅಂದರೆ, ನಮ್ಮ ದಲಿತ ಲೋಕ, ಪ್ರಗತಿಪರ ಚಿಂತಕರ ಲೋಕಕ್ಕೆ ಕೆ ರಾಮಯ್ಯ ಒಂದು ಸಂಪತ್ತಿದ್ದಂತೆ, ನಿಧಿ ಇದ್ದಂತೆ. ಅವ್ರನ್ನ ನಾವು ಕಳ್ಕೋಬಾರ್ದು. ನಾನು ಆದಿಮ ರಾಮಯ್ಯ ಅಂತ ಕರೆಯೋಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹ ಇರೋದ್ರಿಂದ ಅಯೋಧ್ಯ ರಾಮನಿಗಿಂತ ಆದಿಮ ರಾಮ ದೊಡ್ಡವನು ಅಂತ ನಾನು. ರಾಮಣ್ಣವರು ಸೇಫ್ಟಿ ಕಾರಣಕ್ಕೆ ಮಾತಾಡಬೇಡಿ ಅಂತ. ನನಗೇನು ಅಯೋಧ್ಯ ರಾಮನಿಗಿಂತ ಆದಿಮ ರಾಮನೇ ಶ್ರೇಷ್ಠ ಅಂತ ನಾನು ಭಾವಿಸಿದ್ದೇನೆ. ನಮಗೂ ಒಬ್ಬ ರಾಮ ಇದ್ದಾನೆ, ಕೋಟ್ಕನಹಳ್ಳಿ ರಾಮಯ್ಯನೇ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಅಯೋಧ್ಯ ರಾಮನಿಗೆ ಯಾಕೆ ನಾನು ಕಾಣಿಕೆ ದೇಣಿಗೆ ಕೊಡ್ಲಿ, ನಮ್ಮೂರಲ್ಲಿ ಒಂದು ರಾಮ ಮಂದಿರ ಕಟ್ಟಿಸ್ತೀನಿ ಅಂತ. ರಾಮ ಮಂದಿರಗಳು ಎಲ್ಲ ಊರಲ್ಲೂ ಇವೆ, ಭಜನೆ ಮಾಡ್ತಾರೆ ಜನ, ಸಾಕು. ಅದು ಜನಗಳ ಭಕ್ತಿ ಸಂತೋಷಕ್ಕೆ ಕಾರಣವಾಗಿದೆ. ಅದು ಸಾಯಂಕಾಲ ಆದಮೇಲೆ ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ಕೈಕಾಲು ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬಂದು ಭಜನೆ ಮಾಡ್ತಾರಲ್ಲ ರಾಮ ಮಂದಿರದಲ್ಲಿ. ಅದು ಎಷ್ಟೋ ಜನಗಳನ್ನ ದುರಭ್ಯಾಸಗಳಿಂದ ನಿಲ್ಲಿಸಿದೆ. ಇಲ್ಲದಿದ್ರೆ ಭಜನೆ ಮಂದಿರಕ್ಕೆ ಹೋಗೋ ಬದಲು ಬೇರೆ ಕಡೆ ಹೋಗ್ಬಿಡೋರು, ಇನ್ನೊಂದು ರೂಟ್ ಹಿಡಿದ್ಬಿಡೋರು ಸಾಯಂಕಾಲ ಆಯಿತು. ಆದರೆ ಇವರು ಭಜನೆ ಮಂದಿರಕ್ಕೆ ಹೋಗಿದ್ದು ಇವರನ್ನು ಅನೇಕ ದುರ್ವ್ಯಸನಗಳಿಂದ ಪಾರು ಮಾಡಿ ಇವರನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ದು ಈ ಭಜನೆ ಮಂದಿರ. ಅಲ್ಲೋಗಿ ಭಜನೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ನಾವು ವಿಚಾರವಾದಿಗಳಾದ ಕಾಲದಲ್ಲಿ ನಾವು ಇದನ್ನೆಲ್ಲ ವಿರೋಧಿಸ್ತಾ ಇತ್ತು. ಆದರೆ ಈಗ ಭಜನೆಯ ಮಹತ್ವ ಗೊತ್ತಾಗ್ತಾ ಇದೆ, ನಮ್ಮ ದೇವರುಗಳ ಮಹತ್ವ ಗೊತ್ತಾಗ್ತಾ ಇದೆ. ಮಂಟೇಸ್ವಾಮಿ, ಮಾದೇಶ್ವರ, ಮಂಟೇಸ್ವಾಮಿ ಎಂತ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆವು ನಮ್ಮ ದೇವರುಗಳನ್ನೆಲ್ಲ. ನಮ್ಮ ಮನೆ ದೇವರು ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಮಂಟೇಸ್ವಾಮಿ. ನಮ್ಮ ಮನೆ ನಾವು ನಾಸ್ತಿಕವಾದಿಗಳಾದ್ದರಿಂದ ದೇವರನ್ನ ನಾವು ಅಷ್ಟೊಂದು ಪರಿಗಣಿಸ್ತಾ ಇರಲಿಲ್ಲ. ಆದರೂ ಮಂಟೇಸ್ವಾಮಿಯಿಂದ ನಮಗೆ ಪ್ರಯೋಜನ ಆಗಿದೆ. ಚಿಕ್ಕವರಾಗಿದ್ದಾಗ ಎಷ್ಟೋ ಸಹಾಯ ಆಗಿದೆ ಆ ದೇವರಿಂದ. ಏನು ಅಂದರೆ, ನಮ್ಮ ತಂದೆ ತಾಯಿಗಳು ಬಡವರಾದರೂ ಭಕ್ತಿ ಇತ್ತು. ಆ ಮುಡುಪಿಗೆ ಯಾವಾಗಲೂ ಚಿಲ್ಲರೆ ಕಾಸು ಹಾಕೋರು ಪಾಪ. ನಾವು ಅವ್ರು ಇಲ್ದೊತ್ತಿನಲ್ಲಿ ಒಂದು ಬ್ಲೇಡ್ ಅಡ್ಜಸ್ಟ್ ಮಾಡಿ ಆ ಚಿಲ್ಲರೆ ಕಾಸು ತಗೊಂಡು ನಾವು ನಮ್ಗೆ ತಿಂಡಿ ತೀರ್ಥ ತಿಳ್ಕೊಂಡು ಜೈ ಮಂಟೇಸ್ವಾಮಿ ನಾವು ಅದನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ವಿ. ಭಕ್ತಿ ಇಲ್ಲದೆ ಇದ್ರೂ ಕೂಡ ಆ ಮಂಟೇಸ್ವಾಮಿ ಉಡುಪಿನಿಂದ ನಮಗೊಂಥರ ಶಕ್ತಿ ಬರ್ತಾ ಇತ್ತು. ಆದರೆ ಕ್ರಮೇಣ ಗೊತ್ತಾಯಿತು ಮಂಟೇಸ್ವಾಮಿ ಒಬ್ಬ ಕ್ರಾಂತಿಕಾರಿ, ಜಾತ್ಯತೀತ ವ್ಯಕ್ತಿ. ಅವನು ಸೂಫಿ ಸಂತ ಮಂಟೇಸ್ವಾಮಿ. ಅಲ್ಲಿ ಇದ್ಗಿದ್ದಂಗೆ ನಮಾಜ್ನ ಇದೆಲ್ಲ ಬಂದ್ಬಿಡುತ್ತೆ ಮಂಟೇಸ್ವಾಮಿ. ನಮ್ಮ ಮನೆ ದೇವರೊಬ್ಬ ಸೂಫಿ ಅನ್ನೋದೇ ಸಂತೋಷ ಆಗ್ಬಿಡ್ತು ನಮಗೆ. ನನಗೆ ನಾನು ಮಂಟೇಸ್ವಾಮಿ ಜಾತ್ರೆಗೆ ಹೋಗಕ್ಕೆ ನಾನು ಶುರು ಮಾಡಿದೆ. ಚಿಕ್ಕಲ್ಲೂರು ಜಾತ್ರೆ ಅಲ್ಲೆಲ್ಲ ಹೋಗಿ ನೋಡಿದ್ರೆ ಅದು ಅತ್ಯಂತ ಜಾತ್ಯತೀತವಾದ ದೇವರು. ಜಾತಿ ರಹಿತ ಸಮಾಜಕ್ಕೆ ಹೋರಾಟ ಮಾಡಿದವರು ಮಂಟೇಸ್ವಾಮಿಯವರು.
ಅವ್ರು ಹೇಳಿದ್ರು, ಮೇಲು ಕೀಳಾಗುತ್ತೈತೆ, ಕೀಳು ಮೇಲಾಗುತ್ತೈತೆ ಅಂತ ಕಾಲಜ್ಞಾನ ಹೇಳಿದ್ರು. ಇವತ್ತು ಉನ್ನತ ಜಾತಿಯವರೆಲ್ಲ ಮೀಸಲಾತಿ ಹೊಡೆದಾಡ್ತಾ ಇರೋದು ನೋಡಿದ್ರೆ ಮೇಲು ಕೀಳಾಗುತ್ತೈತೆ, ಮೇಲು ಕೀಳಾಗುತ್ತೈತೆ ಅಂತ ಮಂಟೇಸ್ವಾಮಿ ಮಾತು ಎಷ್ಟು ನಿಜವಾಯ್ತಪ್ಪ. ನಮ್ಮ ದೇವರಿಗೆ ಇದು ಶತಶತಮಾನದಿಂದನೇ ಹೊಡೆದಿತ್ತಲ್ಲ ಅಂತ ಸಂತೋಷ ಆಯಿತು. ಮೇಲು ಕೀಳಾಗುತ್ತೈತೆ, ಕೀಳು ಮೇಲಾಗುತ್ತೈತೆ. ಕೆಲವು ದಲಿತ IAS ಅಧಿಕಾರಿಗಳನ್ನ, ದಲಿತ ಮಂತ್ರಿಗಳನ್ನ ನೋಡಿದಾಗ ನಿಜವಾಗ್ಲೂ ಕೀಳು ಮೇಲಾಗುತ್ತೈತೆ ಅನ್ನೋದು ಪಾರ್ಸಿಯಲ್ಲಿ ಸಕ್ಸಸ್ ಆಗಿದೆ. ನಮ್ಮ ಮನೆ ದೇವ್ರನ್ನ ನಾವಿಷ್ಟು ನೆಗ್ಲೆಕ್ಟ್ ಮಾಡಿ ತಪ್ಪು ಮಾಡಿದ್ದೋ, ಎಷ್ಟು ಕ್ಲೋಸು ನಮ್ಮ ಮನೆ ದೇವರು ನಮಗೆ ಅನ್ನೋದು ನಮ್ಗೆ ಅರ್ಥ ಆದಮೇಲೆ ಮಹದೇಶ್ವರ ಎಂಥ ವ್ಯಕ್ತಿ. ನಾವು ಮಹದೇಶ್ವರನ್ನು ಕಡೆಗಣಿಸ್ಬಿಟ್ಟಿದ್ದು. ಮಹದೇಶ್ವರನ ಕತೆ ಕೇಳಿದಾಗಲೇ ಮಹದೇಶ್ವರನ ಮಹತ್ವ ಗೊತ್ತಾಗಿತ್ತು. ಮಹದೇಶ್ವರ ಹೋಗ್ತಾನೆ ಶ್ರವಣದೊರೆ ಹತ್ರ. ಆ ಶ್ರವಣದೊರೆ ಏನು ಹೇಳ್ತಾನೆ, ಶರಣಾಗು ಅಂತಾನೆ ಮಹದೇಶ್ವರ ಅವನಿಗೆ, ಶ್ರವಣದೊರೆಗೆ. ಶ್ರವಣದೊರೆ ಏನು ಮಾಡ್ತಾನೆ, ಏ ಮಾದಾರಿ, ಇದು ಹಾಡಿನಲ್ಲಿ ಬರ್ತದೆ, ಈಗಲೂ ಆಡ್ತಾರೆ. ಮಾದಾರಿ, ನಿನ್ನ ಕೆಲಸ ಏನು, ಚಪ್ಪಲಿ ಹೊಲಿಯೋದು, ನನಗೊಂದು ಜೊತೆ ಒಳ್ಳೆ ಚಪ್ಪಲಿ ಹೊಲ್ಕಮ್ಮ ಹೋಗ ಅಂತ ಕಳಿಸ್ಬಿಡ್ತಾನೆ ಮಹದೇಶ್ವರನ್ನ, ದೇವರನ್ನೇ. ಕೊನೆಗೆ ಮಹದೇಶ್ವರ ಒಂದು ಜೊತೆ ಚಪ್ಪಲಿ ಹೊಲ್ಕೊಂಬರ್ತಾನೆ. ಕಲ್ಯಾಣಕ್ಕೆ ಹೋಗಿ 16ನೇ ಶತಮಾನ 12ನೇ ಶತಮಾನಕ್ಕೆ ಜಂಪ್ ಹೊಡೆದು ಇವನು ಕಲ್ಯಾಣಕ್ಕೆ ಹೋಗಿ ಚಪ್ಪಲಿ ಹೊಲ್ಕೊಂಬರ್ತಾನೆ. ಆ ಚಪ್ಪಲಿ ತಗೊಂಡು, ಏನು ಮಹದೇಶ್ವರಿ ಮಾದಾರಿ ಮೆಟ್ಕೊಳ್ಳೇನೋ, ಇದನ್ನ ಆಗ್ಬೋದು ಸ್ವಾಮಿ, ಚೆನ್ನಾಗಿದೆ ಕಣ ಮಾದಾರಿ ಅಂತ ಅವನು ಮೆಟ್ಕೋತಾನೆ. ಮೆಟ್ಕೊಂಡು ಡೇಟ್ಗೆ 2 ಕಾಲಿಗೆ ಚಪ್ಪಲಿ, ಆ 2 ಚಪ್ಪಲಿಗಳು ಬ್ಲಾಸ್ಟ್ ಆಗಿ ದಗದಗದಗ್ನ ಆ ಶ್ರವಣದರೆ ಉರಿದು ಬೂದಿ ಆಗೋಗ್ಬಿಡ್ತಾರೆ. ಅಂದರೆ ಈ ದಲಿತ ವರ್ಗದವರಿಗೆ ಬಾಂಬ್ ಮಾಡೋದು ಕೂಡ ಹಿಂದೆ ಗೊತ್ತಿತ್ತು ಒಂದು ಐಡಿಯಾ ಬರ್ತದೆ ಅದು ನೋಡಿದಾಗ. ಬೇವನಟ್ಟಿ ಕಾಳಮ್ಮ ಅವಳು ಏನು ಮಾಡ್ತಾಳೆ, ಇರ್ಲಮ್ಮ ಇವನ ಜೊತೆನೆ ಈ ಮಹದೇಶ್ವರಿ, ಈ ಶ್ರವಣದವರು ಏನು ಮಾಡ್ಬಿಟ್ಟಿರ್ತಾರೆ, ದೇವರುಗಳನ್ನೆಲ್ಲನೂ ಅರೆಸ್ಟ್ ಮಾಡಿ ಬಾಂಡೆಡ್ ಲೇಬರ್ಸ್ ಮಾಡ್ಬಿಟ್ಟಿರ್ತಾರೆ. ಈಶ್ವರ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಪಾಪ ಮಹದೇಶ್ವರ. ಈ ಶ್ರವಣದವರ ಮನೆಯೊಳಗೆ ಈಶ್ವರ ಅಡುಗೆ, ಲಕ್ಷ್ಮಿ ಕಸ ಗುಡಿಸ್ತಾ ಇರ್ತಾಳೆ, ಸರಸ್ವತಿ ಎಲ್ಲಿಂದನೋ ನೀರು ಹೊತ್ಕೊಂಡ್ಬರ್ತಾ ಇರ್ತಾಳೆ. ಆಮೇಲೆ ನರಸಿಂಹಸ್ವಾಮಿ ಎಲ್ಲೋ ಬಟ್ಟೆ ಒಗಿತಾ ಇರ್ತಾರೆ. ಆಮೇಲೆ ಬ್ರಹ್ಮನ ಕೆಲಸ ಏನು ಗೊತ್ತಾ, ಗೇಟಲ್ಲಿ ನಿಂತ್ಕೊಂಡ್ಬಿಟ್ಟು ಬ್ರಹ್ಮನ ಕೆಲಸ, ಶ್ರವಣದೊರೆ ಹೊರಗಡೆ ಹೋಗ್ಬೇಕಾದ್ರೆ ಯಾವ ಕಾಲ ಸೂಕ್ತ, ಗುಳಿಕ ಕಾಲ ಯಾವುದು, ರಾವು ಕಾಲ ಯಾವುದು, ಗುಳಿ ಕಾಲಕ್ಕೆ ಮಾತ್ರ ಹೊರಗಡೆ ಬಿಡೋದು ಯಾರನ್ನ, ಶ್ರವಣದೊರೆ. ಆ ಪಾಪ ಅವನು ಬ್ರಹ್ಮ ಅವನಿಗೆ ತಕ್ಕನಾಗಿ ಜಾತಕ ಹಿಡ್ಕೊಂಡು ನಿಂತಿರ್ತಾನೆ. ಅದ್ರ ಗುಳಿಕ ಕಾಲ ಸ್ವಾಮಿ ಹೋಗ್ಬೋದು ನೀವು ಅಂದರೆ, ಹೋಗ್ಬೋದೇನೋ ಬ್ರಹ್ಮ ಅಂತ ಅವನು ಹೋಗ್ತಾ ಇರ್ತಾನೆ. ದೇವರುಗಳು ಜೀತಾ ಇದ್ರು ಎಲ್ಲಿ, ಈ ಶ್ರವಣದೊರೆ ಸಾಲಿನಲ್ಲಿ. ಇನ್ನೊಬ್ಬ ಇದ್ದ ವಿಷ್ಣು ಅಂತ ಕಾಣ್ತದೆ, ಅಲ್ಲ ಶಿವ ಅವನದೇನು ಅಂದರೆ ಗೇಟ್ ಕೀಪರ್ ಆಗಿ ನಿಂತ್ಕೊಂಡು VIP ಬಂದ್ರೆ ಮಾತ್ರ ಒಳಗಡೆ ಕರ್ಕೊಂಡು ಹೋಗೋದು, ಈ ಸಾಧಾರಣ ವ್ಯಕ್ತಿಗಳು ಬಂದರೆ ನಿಲ್ಲಿಸೋದಲ್ಲಿ. ಇದನ್ನು ಈಶ್ವರನಿಗೆ ವಹಿಸಿರ್ತಾರೆ ಪಾಪ. ಅಂದರೆ ದೇವತೆಗಳು ಜೀತಗಾರರಾಗಿದ್ದು ಬಹಳ ವಿಚಿತ್ರವಾದ ಒಂದು ಚಿಂತಾಜನಕವಾದ ಸನ್ನಿವೇಶ. ಇದನ್ನ ಮಹದೇಶ್ವರರು ತಡೀತಾರೆ, ಎಲ್ಲ ದೇವತೆಗಳನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಎಲ್ಲ ದೇವತೆಗಳನ್ನು ಬಿಡುಗಡೆ ಮಾಡಿದ, ಜೀತದಿಂದ ಬಿಡುಗಡೆ ಮಾಡಿದ ಮೊದಲ ವ್ಯಕ್ತಿ ಒಬ್ಬ ದಲಿತ ಅನ್ನೋದನ್ನ ನಾವು ತಿಳ್ಕೋಬೇಕು. ದಲಿತರನ್ನ ಜೀತದಿಂದ ಬಿಡುಗಡೆ ಮಾಡೋದಲ್ಲ, ದಲಿತರೇ ದೇವರುಗಳನ್ನ ಜೀತದಿಂದ ಬಿಡುಗಡೆ ಮಾಡಿದ್ದಾರಲ್ಲ, ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಅವತ್ತಿನಿಂದ ನಾನು ಮಹದೇಶ್ವರ ಮಂಟೇಸ್ವಾಮಿ ಬಗ್ಗೆ ಲಘುವಾಗಿ ಮಾತಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ. ನಾನು ಗ್ರಾಮ ದೇವತೆಗಳ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದೆ. ನಾನು ಗ್ರಾಮ ದೇವತೆಗಳನ್ನು ಕೂಡ ಗೌರವದಿಂದ ಮಾತಾಡೋದು ಕಲ್ತ್ಕೊಂಡೆ. ಯಾಕಂದ್ರೆ ನನ್ನ ಡಾಕ್ಟರೇಟ್ ಥೀಸಿಸು ಗ್ರಾಮ ದೇವತೆಗಳು. ನಾನು ಎಲ್ಲಿ ಮೈ ಮೇಲೆ ದೇವರುಗಳು ಬರ್ತಾವೋ ಅಲ್ಲೆಲ್ಲ ಹೋಗೋದು, ನಂದು ನೋಟ್ಬುಕ್ ಇಟ್ಕೊಂಡು. ನಂದು ಮೈ ಮೇಲೆ ಬರುವ ದೇವತೆಗಳೇ ನನ್ನ ಡಾಕ್ಟರೇಟ್ ಥೀಸಿಸು. ಹೋಗ್ಬಿಟ್ಟು ದೇವರು ಏನು ಹೇಳ್ತದೆ, ಭಕ್ತರು ಏನು ಕೇಳ್ತಾರೆ, ಅದನ್ನು ನಾನು ಬರ್ಕೊಳ್ಳೋದು, ನೋಟ್ಸು, ಅನಲೈಸ್ ಮಾಡೋದು, ನಮ್ಮ ಗೈಡಿಗೆ ತೋರಿಸೋದು. ನಾನು ಒಂದಿನ ದೇವ್ರ ಮೈ ಮೇಲೆ ಬಂತು, ಭಕ್ತಾದಿಗಳೆಲ್ಲ ಸುತ್ಕೊಂಡ್ರು. ಒಬ್ಬ ಮುದುಕ ಯಜಮಾನ ದೇವ್ರಿಗೆ ಚಾಲೆಂಜ್ ಮಾಡ್ದ, ತಾಯಿ ನಮ್ಮೂರು ಮರ್ತು ಬಿಟ್ಟ, ಇಷ್ಟು ವರ್ಷ ಎಲ್ಲೋಗಿದ್ದೆ ನೀನು ಅಂತ ದೇವ್ರು ಕೇಳ್ತಾವ.
ದೇವ್ರ ಮೈ ಮೇಲೆ ಬಂದ್ಬಿಟ್ಟು ಕುಣಿತಲೇ ನಿಮ್ಮೂರು ಒಂದೇನೇ ಇರೋದು, 14 ಲೋಕಗಳನ್ನ ನೋಡ್ಬೇಕಲ್ವ, ಬಿಜಿ ಕಣಪ್ಪ, ಓಡಾಡ್ಬೇಕಲ್ಲಪ್ಪ ಇಡೀ ಪ್ರಪಂಚ, 14 ಲೋಕ ಕಣೋ, ನಿಂದೊಂದು ಸಣ್ಣ ಹಳ್ಳಿ ಚುಕ್ಕೆ ಇತ್ತು, ಭೂಪಟದಲ್ಲಿ ಚುಕ್ಕೆ ಇದ್ದ ಕಣ ನಿಂದು. ಇವನು ಸುಮ್ಮನೆ ಆಗ್ಬಿಟ್ಟ. ಆದ್ರೆ ತಿರ್ಗಾ ನಾನು ಬರ್ಕೋತಾ ಇದ್ದೀನಿಲ್ಲ. ಆಮೇಲೆ ಇವನೇನು ಮಾಡ್ದ ಮುದ್ಕ, ದೇವ್ರಿಗೆ ತಿರ್ಗಾ ಸವಾಲಾಗ್ದ, ನಮ್ಮ ಕಷ್ಟ ಗೊತ್ತಾಗಲ್ವ ನಿನಗೆ ಅಂತ ಅಂದ ಮುದ್ಕ. ದೇವ್ರೇನಂತು, ನಾನೇನು ಸುಖವಾಗಿದ್ದೇನೇನಪ್ಪ ಅಂದ್ರೆ ದಲಿತ ದೇವರುಗಳು ಕೂಡ ಕಷ್ಟದಲ್ಲಿದ್ದಾರೆ. ನಾವು ಸಾಹೇಬರು ಕೇಳ್ಕೊಳ್ತೇನೆ, ರಮೇಶ್ ಕುಮಾರ್ ಸಾಹೇಬರಿಗೆ, ದಲಿತರನ್ನ ಅಷ್ಟೇ ನೀವು ಉದ್ಧಾರ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡ್ತಾ ಇದ್ದೀರಿ ದಲಿತರನ್ನ, ಆದರೆ ದಲಿತ ದೇವರುಗಳ ಕಡೆ ಕೂಡ ಸ್ವಲ್ಪ ಗಮನ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ತೇನೆ. ಇನ್ನೊಂದು ದೇವರು ನನಗೆ ಬಹಳ ಇಷ್ಟ ಆಗ್ಬಿಡ್ತು, ಮಂಚಮ್ಮ. ಅದು ಅದ್ರ ಕತೆ ಹೇಳಿದಾಗ ನಾನೇನು ಮಾಡಿದೆ, ದೇವ್ರು ನೋಡಲೇಬೇಕು, ಇಷ್ಟು ಮಹಿಮೆ ಇದೆ, ಕರ್ಕೊಂಡೋಗಿ ನನ್ನ ದೇವರ ಗುಡಿಗೆ ಒಂದು ಕಾಡಿಗೆ ಕರ್ಕೊಂಡೋದ್ರು. ಕಾಡಿಗೆ ಕರ್ಕೊಂಡೋದ್ರೆ ಮಂಚಮ್ಮನೂ ಇಲ್ಲ, ಗುಡಿನೂ ಇಲ್ಲ, ಫುಟ್ಪಾತ್ ಥರ ಕಾಲ್ದಾರಿಯಲ್ಲಿ ಒಂದು ದೊಡ್ಡ ಗುಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟವ್ರೆ. ನಾನು ಅಲ್ರಿ ಅಂತ ವಿಕ್ರಾಂತ ಸ್ವಾಮಿ ಸಮನಾದ ಪುರಾಣ ಕತೆ ಹೇಳ್ತೀರಾ, ಇಲ್ಲಿ ನೋಡಿದ್ರಿ ಕಲ್ಲು ಗುಂಡಿಗೆ 3 ನಾಮ ಇಟ್ಬಿಟ್ಟು ಅರ್ಶಿನ ಕುಂಕುಮ ಹಾಕಿದಿರಲ್ಲ ಅಂದ್ರೆ ಅವ್ರೊಂದು ಮಾತು ಹೇಳಿದ್ರು, ದೇವಸ್ಥಾನ ಕಟ್ಸಕ್ಕೆ ನಾವೆಲ್ಲ ಚಂದ ಎತ್ತಿ ರೆಡಿ ಆದೋ, ಆದರೆ ದೇವ್ರ ಮೈ ಮೇಲೆ ಬಂದ್ಬಿಡ್ತು, ಕಟ್ಬೇಡಿ ನನಗೆ ಗುಡಿ ಇಷ್ಟ ಇಲ್ಲ. ಆಮೇಲೆ ಇದೇನಪ್ಪ ಹಿಂಗಾಗೋಯ್ತು ಅಂತ ಸುಮ್ಮನಾದ. ತಿರ್ಗಾ ಮುಂದಿನ ವರ್ಷ ಕಟ್ಟಕ್ಕೆ ನಾವು ಚಂದ ಎತ್ತಿ ರೆಡಿ ಆದೋ, ತಿರ್ಗಾ ಕಟ್ಬೇಡಿ ಯಾಕೆ ತಾಯಿ ಅಂತ ಅಂದರು. ನಾನು ಚಳಿಲಿ ನೆನಿಬೇಕು, ಮಳೆಯಲ್ಲಿ ಒಣಗಬೇಕು, ಬಿಸಿಲಲ್ಲಿ ಒಣಗಬೇಕು, ಚಳಿಲಿ ನೆನಿಬೇಕು ಮತ್ತು ಗಾಳಿಲಿ ಒಣಗಬೇಕು. ಚಳಿ, ಮಳೆ, ಗಾಳಿ, ಈ ಬಿಸಿಲು ನನಗೆ ಅನುಭವ ಆಗಲಿ, ಮಳೆ ಅನುಭವ ಆಗಲಿ, ಈ ಗಾಳಿ ಅನುಭವ ಆಗಲಿ, ಅದಕ್ಕೆ ನಾನು ಹಿಂಗೆ ದೇವಸ್ಥಾನದ ಇರ್ತೀನಿ ಅಂತ ಹೇಳ್ತು ದೇವರು. ತಿರ್ಗಿ ಹೋಗಿ ಇದೇನೇನೋ ಹೇಳ್ತಾ ಇದ್ದೇವರು. ಸೊ ನಾವು ತಿರ್ಗಾ ನೆಕ್ಸ್ಟ್ ಇಯರ್ ಹೋದ್ರೆ ಎಲ್ಲ ಕಟ್ಟಕ್ಕೆ, ತಾಯಿ ಈ ಸಲ ಕಟ್ಟೇ ಬಿಡ್ತೀವಿ ಅಂದರೆ ದೇವ್ರೇನು ಮಾಡ್ಬಿಡ್ತು, ಆ ಭಕ್ತಾದಿಗಳೆಲ್ಲ ಇದ್ರಲ್ಲ, ನಿಮ್ಮೆಲ್ರಿಗೂ ಮನೆ ಐತೇನ್ರು ಅಂತ. ಅದರಲ್ಲೊಬ್ಬ ನನಗಿಲ್ಲ ತಾಯಿ ಅಂದ. ತಕ್ಷಣ ಅವನಿಗೆ ಮನೆ ಇಲ್ಲ, ನನಗೂ ಬೇಡಪ್ಪ, ಅವನು ಮನೆ ಆಗೋವರೆಗೂ ನನಗೆ ಯಾಕಪ್ಪ ಮನೆ, ಗುಡಿ ಕಟ್ಟೇ ಇಲ್ಲ ಇನ್ನೂ, ಅವನಿಗೆ ಮನೆ ಇನ್ನೂ ಸಿಕ್ಕೇ ಇಲ್ಲ. ಅಂದರೆ ಎಂಥ ದೇವರುಗಳು ನಮ್ಮಲ್ಲಿದ್ದಾವೆ, ಸಮಾಜವಾದಿ ದೇವರುಗಳು, ಕ್ರಾಂತಿಕಾರಿ ದೇವರುಗಳು ಅನ್ಬೋದು ಇವನ್ನ. ನಾನು ಇನ್ನೊಂದು ಊರ್ಗೋದೆ, ಇದೊಂದು ಟ್ರೆಂಡ್ ಥರ ಇದೆ, ನನಗೆ ಗೊತ್ತಾಗಿರ್ಲಿಲ್ಲ. ಒಂದು ಊರಲ್ಲಿ ಈ ಥರ ಆಯ್ತಲ್ಲ, ಒಂದು ಜಿಲ್ಲೆ ಒಳಗೆ ಇನ್ನೊಂದು ಜಿಲ್ಲೆಗೆ ಹೋದೆ. ಇನ್ನೊಂದು ಜಿಲ್ಲೆಗೆ ಹೋದರೆ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ, ಫೋರ್ಸಿಬಲಿ ಕಟ್ಬಿಟ್ಟಿದ್ದಾರೆ. ನೀನು ಬೇಡ ಅನ್ನೋ ಬಿಡು ಅನ್ನೋ, ನಾವಂತೂ ಕಟ್ತೀವಿ ದೇವಸ್ಥಾನ. ಕೊನೆಗೆ ಆ ದೇವರು ಕೊನೆಗೆ ಏನು ಮಾಡಿದೆ, ಬಾಗಿಲು ಹಾಕೋ ಟೈಮ್ಗೆ ಪ್ರೊಟೆಸ್ಟ್ ಮಾಡಿಬಿಟ್ಟಿದೆ. ನೋಡ್ರಿ, ಬೇಡ ಅಂದರೂ ಕಟ್ಟಿದ್ರಿ ದೇವಸ್ಥಾನ, ಬಾಗಿಲ ಮಾತ್ರ ಹಾಕ್ಬಾರ್ದು ನೀವೀಗ. ತಾಯಿ ಬಾಗಿಲು ಹಾಕ್ತಿದ್ರಿ ಹೆಂಗೆ ಅಂತ ಅಂದರೆ, ನಾನು ಅವಾಗ ಹೋಗೋದು ಬರೋದು ಜಾಸ್ತಿ ಅಪ್ಪ. ಪದೇ ಚಿಲ್ಕ ಹಾಕೋಬೇಕು, ಪದೇ ಬೋಲ್ಟ್ ಹಾಕೋಬೇಕು, ನನ್ನ ಕೈಲಿ ಆಗಲ್ಲಪ್ಪ. ನಾನು ಫ್ರೀಯಾಗಿ ಹೋಗ್ಬೇಕು, ಫ್ರೀಯಾಗಿ ಬರಬೇಕು. ಆ ದೇವರು ಬಾಗಿಲೇ ಇಲ್ಲ ಅಂದರೆ, ಬಾಗಿಲಿಲ್ಲದ ದೇವತೆಗಳು, ಚಾವಣಿ ಇಲ್ಲದ ದೇವತೆಗಳು, ಗುಡಿಯೇ ಇಲ್ಲದ ದೇವತೆಗಳು ಈ ರಾಜ್ಯಾದ್ಯಂತ ಇದ್ದಾವೆ ಅನ್ನೋದು ನನಗೆ ಗೊತ್ತಾಗಿ ಎಷ್ಟು ಸಂತೋಷ ಆಗ್ಬಿಡ್ತು ಅಂದರೆ, ಇದೆಲ್ಲ ಸುಪ್ತ ಪ್ರಜ್ಞೆಯಲ್ಲಿ ದೇವ್ರ ಮಹಿಮೆ ಬಂದಾಗ ಮಾನವರ ಅಭಿವ್ಯಕ್ತಿಯೇ. ಅವರ ಸುಪ್ತ ಪ್ರಜ್ಞೆಯಲ್ಲಿ ಇನ್ನೊಂದು ಮನಸ್ಸು ಮಾತಾಡ್ತದಲ್ಲ, ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ, ಇದು ಆಳವಾದ, ಇದು ಆ ದೇವ್ರ ಮಹಿಮೆಯಲ್ಲಿ ಬಂದವರಿಗೆ ಈ ಪ್ರಜ್ಞೆ ಇತ್ತು, ಸಮಾಜವಾದಿ ಪ್ರಜ್ಞೆ. ಆ ಪ್ರಜ್ಞೆ ಸರ್ವವ್ಯಾಪಿ ಆದದ್ದು. ಅವರೇನು ವಿದ್ಯಾವಂತರು ಅಲ್ಲ, ಶಿಕ್ಷಣವಂತರು ಅಲ್ಲ. ಆದರೆ ನನಗೆ ಇದ್ರ ಬಗ್ಗೆ ಬಂದಿದ್ದೇ ಈ ನೆಲಮೂಲ ಸಂಸ್ಕೃತಿ ಅಂತ ಏನು ರಾಮಣ್ಣವರು ಶುರು ಮಾಡಿದ್ರು, ರಾಮಚಂದ್ರ ಅವರು ಹೇಳಿದ್ರು, ನಮ್ಮ ಮನ್ಸ್ವಾಮಿಯವರು ಹೇಳಿದ್ರು, ಈ ನೆಲಮೂಲ ಸಂಸ್ಕೃತಿಯ ಮೂಲ ಇರೋದೇ ಈ ದಲಿತ ಸಂಸ್ಕೃತಿಯಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಆಗಬೇಕು. ಅದು ಅಸ್ಪೃಶ್ಯತೆ ಬಗ್ಗೆ ಎಷ್ಟು ಒಳ್ಳೆ ವಿಚಾರಗಳಿವೆ. ಅಸ್ಪೃಶ್ಯತೆ ಹೆಂಗೆ ಶುರು ಆಯಿತು ಅನ್ನೋದಕ್ಕೆ 19ನೇ ಶತಮಾನದಲ್ಲಿ
ದಲಿತರು ಎಡ್ಗರ್ ಥರ್ಸ್ಟನ್ ಅವ್ರಿಗೆ ಹೇಳಿದ್ದಾರೆ, ನೀವು ಅಸ್ಪೃಶ್ಯರು, ನೀವು ಯಾಕೆ ಅಸ್ಪೃಶ್ಯತೆ ಶುರು ಆಯಿತು ಅಂದರೆ ಇವರು ಪುರಾಣ ಸಿದ್ಧಾಂತ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ದಲಿತರು. ಆ ದಲಿತ ಪೂರ್ವಿಕರು ಅವರನ್ನು ಮಾತಾಡಿದ್ದಾರೆ ಎಡ್ಗರ್ ಥರ್ಸ್ಟನ್ಗೆ, ನಾವು ದೊಡ್ಡ ಶ್ರೀಮಂತರು ದಲಿತರು, ಅಸ್ಪೃಶ್ಯರು ಅಂದ್ರೆ ನಾವು ರಾಜರಿಗಿನ್ನ ಸಭಾ, ನಾವೆಲ್ಲ ಎಲ್ಲೋದ್ರೂ ಕುದುರೆ ಮೇಲೆ ಹೋಗ್ತಾ ಇದ್ದೋ, ಆನೆ ಮೇಲೆ ಹೋಗ್ತಾ ಇದ್ದೋ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಕುದುರೆ ಮೇಲೆ ಆನೆ ಮೇಲೆ ಹೋಗ್ತಾ ಇದ್ದೋ, ಹೋಗೋ ಟೈಮ್ಗೆ ಎಲ್ಲ ಮುಂದಕ್ಕೆ ಹೋಗ್ಬಿಟ್ರು, ಕಾಲ್ನಡಿಗೆಯಲ್ಲಿ ಹೋದವರೆಲ್ಲ. ನಾವು ಹೋಗೋ ಟೈಮ್ಗೆ ಬಾಗಿಲು ಹಾಕೊಂಡ್ಬಿಡ್ತು. ಯಾಕಂದ್ರೆ ನಾವು ಕುದುರೆ ಕಟ್ಟಿ ಬರ್ಬೇಕಲ್ಲ, ಆನೆಯನ್ನು ಮರಕ್ಕೆ ಕಟ್ಟಿ ಬರ್ಬೇಕಾಯ್ತಲ್ಲ. ಸ್ವಲ್ಪ ಲೇಟ್ ಆಯಿತು, 5 ನಿಮಿಷ ಅಷ್ಟೇ ಬಾಗಿಲು ಹಾಕೊಂಡ್ಬಿಡ್ತೀವಿ. ಅವತ್ತಿಂದ ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ, ಇವ್ರು ಹಿಡ್ಕೊಂಡಿರೋದು. ನನಗೆ ಇದು ಸರಿ ಅನ್ನಿಸ್ತು, ಯಾಕೆಂದ್ರೆ ಇದು ಸುಳ್ಳು, ಇದು ಕಥೆ ಅಂತ ಅಂದಪ್ಪ. ಅದು ನಿಮ್ಮದು ಕಥೆ ಅಂತಲ್ಲ, ನಿಮ್ಮ ಪುರಾಣಗಳು ಸುಳ್ಳು, ನಮ್ಮ ಪುರಾಣನೂ ಸುಳ್ಳಾಗುತ್ತೆ. ಅವಾಗ ಬ್ರಹ್ಮ ಇದು ಮಾಡ್ದ, ಭುಜದಿಂದ ಇವನು ಹುಟ್ಟದ, ತಲೆಯಿಂದ ಇವನು ಹುಟ್ಟದ, ಮಂಡಿಯಿಂದ ಇವನು ಕ್ಷತ್ರಿಯ ಬಂದ, ಶೂದ್ರ ಬಂದ, ಪಾದದಿಂದ ಶೂದ್ರ. ನಿಮ್ಮ ಕತೆ ಏನಿದೆಯೋ ಅದು ನಿಜ, ಆದರೆ ನಮ್ಮ ಕಥೆನೂ ನಿಜ. ಈಗ ಬುರ್ದು ಸುಳ್ಳು ಅಂತ ಒಪ್ಕೊಂಡು ಸಮಾಧಾನವಾಗಿರೋ. ಸೂರ್ಯಗ್ರಹಣ ಚಂದ್ರಗ್ರಹಣ ಹೆಂಗಾಗುತ್ತೆ ಅಂತ ಹೇಳಿದ್ದಾರೆ. ಎಡ್ಗರ್ ಥರ್ಸ್ಟನ್ ಇದನ್ನು ಹೇಳಿದ್ರು, ಅವರು ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಸೌತ್ ಇಂಡಿಯಾ 7 ಸಂಪುಟದಲ್ಲಿ ಇಂಥ ವಿಷಯಗಳೆಲ್ಲ ಇದೆ. ಇನ್ನೊಬ್ಬ ವಿಲಿಯಂ ಕ್ರೂಕ್ ಅಂತ ಫೋಕ್ಲರ್ ಆಫ್ ಮಿಡ್ಲ್ ಇಂಡಿಯಾ ಅಂತ ಬರ್ದವನೆ, ಅದರೊಳಗೆ ದಲಿತರು ಒಂದು ವಿಷಯ ಹೇಳಿದ್ದಾರೆ. ಸೂರ್ಯಗ್ರಹಣ ಹೆಂಗಾಗ್ತದೆ ಅಂದರೆ, ದಲಿತರು ಆ ಕಾಲದಲ್ಲಿ ಬಹಳ ಶ್ರೀಮಂತರು, ಸೂರ್ಯ ಬಡವ. ಈ ದಲಿತರ ಹತ್ರ ಸಾಲ ಕೇಳಿ ಏನೋ ಒಂದು ಸಂಸಾರ ಮಾಡ್ಕೊಂಡಿದ್ದ, ಸಾಲ ತಗೊಂಡ್ಬಿಟ್ಟಿದ್ದ ದಲಿತರ ಹತ್ರ. ಅವನು ದಲಿತರ ಹತ್ರ ಸಾಲ ತಗೊಂಡವನು ಸೂರ್ಯ ಕೊನೆಗೆ ವಾಪಸ್ ಕೊಡಲಿಲ್ಲ. ಈ ದಲಿತರು ಹುಡಿಕೊಂಡು ಹೋದ್ರು, ಎಲ್ಲ ಸೂರ್ಯ ವಾಪಸ್ ದುಡ್ಡು ಕೊಟ್ಟಿಲ್ಲ. ಆವಾಗ ಹೊತ್ಕೊಂಡ್ಬಿಟ್ಟ ಸೂರ್ಯ. ಅದೇ ಸೂರ್ಯಗ್ರಹಣ ಕಂಡ್ರಿ. ಇನ್ನೊಂದ್ಸಲ ಚಂದ್ರನ್ ಬಡತನ ಬಂದ್ಬಿಡ್ತು. ಅವನು ಇದೇ ಕೆಲಸ ಮಾಡ್ದ, ದಲಿತರ ಹತ್ರ ಸಾಲ ತಗೊಂಡು ಎಲ್ಲ ಚಂದ್ರ ಹುಡುಕರ ಸಾಲ ಕೊಟ್ಟಿಲ್ಲ ಅಂತ ಹೋದ್ರು, ಅವನು ಓದ್ಕೊಂಡ. ಅದೇ ಚಂದ್ರಗ್ರಹಣ ಕಂಡ್ರೆ. ಇದನ್ನು ಅವರು ವಿಲಿಯಂ ಕ್ರೂಕ್ ದಾಖಲು ಮಾಡಿದ್ದಾರೆ. ಅಂದ್ರೆ ನಾನು ಏನು ಹೇಳೋದು ಅಂದ್ರೆ, ಅವ್ರದ್ದು ಸುಳ್ಳೆ, ಇವ್ರದ್ದು ಸುಳ್ಳೆ. ಆದ್ರೆ ಆ ಸುಳ್ಳಿಗೆ ಮಾನ್ಯತೆ ಸಿಕ್ಕಿದೆ, ಆ ಸುಳ್ಳಿಗೆ ವಿಜೃಂಭಣೆ ಸಿಕ್ಕಿದೆ. ದೇವಾಲಯಗಳಲ್ಲಿ, ಪ್ರವಚನಗಳಲ್ಲಿ, ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ಆ ಸುಳ್ಳು ದಾಖಲಾಗಿದೆ. ಮಿತ್, ಪವರ್ ಆಫ್ ಮಿತ್, ಕರೆಕ್ಟು. ಆದರೆ ಇಲ್ಲೇನಾಗಿದೆ, ರೆಕಾರ್ಡು ಆಗಿಲ್ಲ, ಯಾವ ಪುಸ್ತಕದಲ್ಲೂ ಈ ವಿಷಯ ಇಲ್ಲ. ವಿಲಿಯಂ ಕ್ರೂಕ್, ಎಡ್ಗರ್ ಥರ್ಸ್ಟನ್ ಬರೆದಿದ್ದು ಯಾವನ್ನು ನೋಡೋದು ಇಲ್ಲ. ಎಡ್ಗರ್ ಥರ್ಸ್ಟನ್ ಇನ್ನೊಂದು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಹೊಲೆಯ ಅಲ್ಲ ಇದು, ಲೇ ಅಲ್ಲ ಅಂತ ಬರೆದವ್ರೆ. ಇದು ಹೊಲೆಯ, ಇವರೆಲ್ಲ ಹೊಲದ ಮಾಲೀಕರಾಗಿದ್ರು, ಆದ್ದರಿಂದ ಲೇ ಸೇರಿಸಬಾರ್ದಾಗಿತ್ತು ಇವರಿಗೆ ಜಾತಿ ಹೆಸರಿಗೆ. ಇವರು ಹೊಲೆಯರು ಅಂತ ಬರ್ತಿದ್ದಾರೆ, ಆದ್ರಿಂದ ಹೊಲೆಯ ಅನ್ಬಾರ್ದು, ಪುಲಿಯ, ಹೊಲೆಯ, ಪುಲಯ ಅಂತ. ಅಂದ್ರೆ ಈ ನೆಲದ ಮಾಲೀಕರು, ಹೊಲದ ಮಾಲೀಕರು, ಇವರು ಮೂಲ ಮಾಲೀಕರಾಗಿದ್ರು ಅನ್ನೋದನ್ನ ಅವ್ರು ಬರ್ದಿರೋದು ನೋಡಿದಾಗ ಇದೆಲ್ಲ ಮುಚ್ಚೋಗ್ಬಿಟ್ಟಿದೆ. ಇತಿಹಾಸವನ್ನೇ ತಿರ್ಚಿಬಿಟ್ಟಿದ್ದಾರೆ, ದಲಿತರಿಗೆ ಅವಮಾನ ಆಗೋ ರೀತಿ ಇತಿಹಾಸವನ್ನು ರಚಿಸಿಬಿಟ್ಟಿದ್ದಾರೆ, ಪ್ರಕಟ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ದುರದೃಷ್ಟಕರ ಸಂಗತಿ. ಓಲಿ ಈಗ ಇವರೇ ಯಾಕೆ ಬರ್ಕೊಂಡ್ರು? ದಲಿತರು ಬಡವರಲ್ಲಿ ಬಡವರು ಅಂದರೆ, ಈ ವೀರಬಾಹು ಹರಿಶ್ಚಂದ್ರನ ಖರೀದಿ ಮಾಡಬೇಕಾದ್ರೆ ಅವನು ಎಷ್ಟು ಶ್ರೀಮಂತ ಆಗಿದ್ದ. ಅದು ನಾಣ್ಯ, ಚಿನ್ನದ ನಾಣ್ಯವನ್ನ ಎಷ್ಟು ಮೇಲ್ಕೆ, ಅಷ್ಟು ಎತ್ತರದ ಗುಡ್ಡೆ ಚಿನ್ನದ ನಾಣ್ಯವನ್ನ ಕೊಟ್ಟ ಅಂದ್ರೆ, ವೀರಬಾಹು ಈ ಬಿಲ್ ಗೇಟ್ಗಿನ್ನ ದೊಡ್ಡ ದಲಿತ ಅವನು. ಅಂದ್ರೆ ಅಷ್ಟು ದುಡ್ಡು ಕೊಟ್ಟ. ಅದನ್ನು ಮಾತ್ರ ಇವ್ರು ಯಾರು ಒಪ್ಪಲ್ಲ. ಅವನು ಬಿಡ್ರಿ ಸ್ಮಶಾನ ಕಾಯ್ತಾ ಇದ್ದ. ಇವನು ಪಾಪ ಇವನೇನು ಮಾಡಿದ್ದ, ಅವನು ಸ್ಮಶಾನ ಕಳಿಸೋದು ಹರಿಶ್ಚಂದ್ರನ. ಅಂದ್ರೆ ಇಲ್ಲಿರ್ತಕ್ಕಂಥ ವೈರುಧ್ಯಗಳು ಆಶ್ಚರ್ಯಕರವಾಗಿವೆ. ಆದ್ರಿಂದ ಈ ಕೆಳವರ್ಗದವರ, ತಳ ಸಮುದಾಯದವರ ಸಂಸ್ಕೃತಿ ಅದು ಬರಬೇಕು. ನಾನು ಒಂದು ಜಾತಿಯನ್ನ ಅಭ್ಯಾಸ ಮಾಡಿದೆ ಒಂದ್ಸಲ ಹೋಗಿ ಕಾರವಾರದಲ್ಲಿ, ಮುಕ್ರಿ ಹೊಲಿಯರು ಅಂತ. ಅವ್ರನ್ನ ಕೇಳಿದೆ, ನಿಮ್ಮ ಮೂಲ ಹೆಂಗೆ ಅಂತ. ಅವ್ರು ಹೇಳಿದ್ರು, ನಾವು ಮೂಲ
ಎಲ್ಲರ ಥರ ಅಲ್ಲರಿ ಸ್ಪೆಷಲ್ ಆಗಿ ಹುಟ್ಟಿದ್ದೀವಿ ನಾವು. ಅವರು ದಲಿತರೆ, ಹೆಂಗ್ ಸ್ಪೆಷಲ್ ಆಗಿ ಹುಟ್ಟಿದ್ರು ಈ ಮುಕ್ರಿ ಒಲಿಯರು ಅಂದರೆ ಅವ್ರು ಹೇಳಿದ್ದು ಒಂದು ಹೂವಿನ ಇದು ಹೂವು ಇತ್ತು, ಆ ಹೂವಿನಿಂದ ನಮ್ಮ ಪೂರ್ವಿಕ ಒಬ್ಬ ಬಂದ ಮೇಲೆ ಹಂಗೆ ಒಬ್ಬೊಬ್ಬರೇ ಅವರಿಂದ ಬಂದೋ ನೋಡಿ ಸಾವಿರಾರು ಜನ ಆಗ್ಬಿಟ್ಟು ಅದಕ್ಕೆ ನಮ್ಮನ್ನು ಹೂವಿನ ಮಕ್ಕಳು ಅಂತ ಕರೀತಾರೆ. ಅವ್ರನ್ನ ಹೂವಿನ ಮಕ್ಕಳು ಅಂತಲೇ ಅವ್ರ ಹೆಸರು. ನನಗನ್ನಿಸ್ತದೆ ದಲಿತರ ಎಲ್ಲ ಹೆಸರನ್ನು ಕಿತ್ತಾಕಿ ಹೂವಿನ ಮಕ್ಕಳು ಅಂತ ಇಟ್ಕೊಳ್ಳೋದೇ ಬೆಟ್ರು ಅಂತ. ಅಂದ್ರೆ ಅವರ ಇಲ್ಲ, ಮಾಲೆಯರು ಬೇರೆ, ಅವ್ರು ಬೇರೆ, ಮುದ್ದಣ್ಣನ ಕಮ್ಯುನಿಟಿ ಮಾಲೆಯರು ಬೇರೆ ಬೆಟ್ಟದಲ್ಲಿದ್ರು. ಅವರು ಬ್ರಾಹ್ಮಣರಿಗೆ ಹತ್ರ ಮಾಲೆಯರು, ಮುದ್ದಣ್ಣ ಮಲೆ ಕುಡಿಯರು ಬೇರೆ. ಇವರು ಮುಕ್ರಿ ಹೊಲೆಯರು ಅಂತ. ಮತ್ತು ಕಾರವಾರ, ಕೊಡಗು, ಕಾರವಾರ, ಮಂಗಳೂರು ಇವೆಲ್ಲ ಇದ್ದಾರೆ. ಆದರೆ ಈ ದಲಿತರ ಒಂದು ಸಂಸ್ಕೃತಿ ವಿಚಿತ್ರವಾಗಿದೆ, ವಿಶೇಷವಾಗಿದೆ. ನಾನು ಹೇಳೋದು ಇವೆಲ್ಲ ಸುಳ್ಳು ಅಂತಲೂ ಹೇಳಲ್ಲ. ಈ ಒಂದು ಮಿತ್ತುಗಳಿದು ನಮ್ಮ ರಾಮಣ್ಣ ಹೇಳೋದಕ್ಕೆ ಪವರ್ ಆಫ್ ದಿ ಮಿತ್, ಅದನ್ನೇ ನಂಬ್ಕೊಂಡು ಬದುಕಿದ್ದಾರೆ. ಆ ಮಿತ್ತಿಲ್ಲದೆ ಇದ್ರೆ ಬದುಕೋಕ್ಕೆ ಆಗೋಲ್ಲ. ರಾಮಂದ್ರ ಮಿತ್. ಈಗ ರಾಮಾಯಣ ಮಹಾಭಾರತನೇ ತಗೊಳ್ಳಿ, ನಮ್ಮ ಹಳ್ಳಿ ಹೆಂಗಸರುಗಳು ಕಷ್ಟ ಬಂದಾಗ ಸೀತಮ್ಮನಿಗಿನ್ನ ಕಷ್ಟವೇನ್ರಿ ಇದು ಅಂತ ಹೆಂಗೋ ಇನ್ನೊಬ್ಬರಿಗೆ ಅವನಿಗೂ ಬಡತನ ಬಂದು ಹೊಡ್ತಾ ಬಿದ್ದರೆ ರಾಮರಿಗಿಂತ ಕಷ್ಟ ಏನ್ರಿ ಇದು, ಶ್ರೀರಾಮರೇ ಹೋಗ್ಲಿಲ್ಲ ವನವಾಸ. ಇನ್ನೊಬ್ಬನಿಗೇನೋ ಪ್ರಾಬ್ಲಮ್ ಅಂದರೆ ಪಾಂಡವರಿಗಿಂತ ಕಷ್ಟ ಏನ್ರಿ ಇದು ನಮ್ಮದು. ಒಬ್ಬನ ಜೈಲಿಗೆ ಹಾಕ್ಬಿಟ್ಟಿದ್ರು ಶೆಟ್ಟಿನ ಎಮರ್ಜೆನ್ಸಿ ಒಳಗೆ. ಏಕೆ ಗೋಪಾಲನ ಸ್ಪೀಚ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ, ನಾನು ಮೋಹನ್ ಸರ್ ನಮ್ಮ ಕೊಂಡಜ್ಜಿ ಮಾಡಿದರೆ ಅದನ್ನು ಪ್ರಿಂಟಿಗೆ ಕೊಟ್ಟು ಪ್ರಿಂಟಿಗೆ ತಗೊಂಡೋದವರು ಆ ಶೆಟ್ಟಿ ಪ್ರೆಸ್ಗೆ ಹೋದರು. ಆರ್ ವೈಶ್ಯರ ಶೆಟ್ಟಿ. ಎಮರ್ಜೆನ್ಸಿಗೆ ಅವ್ರಿಗೂ ಸಂಬಂಧವೇ ಇಲ್ಲ. ಅವ್ರದ್ದೇನಿದ್ರು ಎಮರ್ಜೆನ್ಸಿಲಿ ಹೆಚ್ಚಿಗೆ ವ್ಯಾಪಾರ ಆದರೆ ದೇಪ್ಕೊಳ್ಳೋಣ ಅಂತ ಅವ್ರು ಮನಸ್ಸು ಮಾಡಿ ಕೊಡಿ ಪ್ರಿಂಟ್ ಮಾಡ್ತೀವಿ ಕೊಡಿ ಏನು ತಂದಿದ್ದೀರಾ ಅಂದರು. ಏಕೆ ಗೋಪಾಲನ್ ಸ್ಪೀಚು ಎಮರ್ಜೆನ್ಸಿ ವಿರುದ್ಧ ಅಂತ ಗೊತ್ತಿಲ್ಲ ಶೆಟ್ಟಿಗೆ. ಕೊಡ್ರಪ್ಪ ಕೊಡ್ರಿ ಈಸ್ಕೊಂಡು ಸಖತ್ತಾಗಿ ಪ್ರಿಂಟ್ ಮಾಡ್ತಾವನ್ ಶೆಟ್ಟಿ. ಆಮೇಲೆ ಇವನು ಮಾರ್ಕ್ಸಿಸ್ಟ್ ನಾಯಕ ವಿಜಯ್ ಕೆ ನಾಯರು ಪ್ರಿಂಟ್ ಮಾಡಿಸ್ತಾವ. ಅದು ಹೆಂಗೋ ಗೊತ್ತಾಗ್ಬಿಡ್ತು ಪೊಲೀಸರಿಗೆ. ಈ ವಿಜಯ್ ಕೆ ನಾಯರು ಶೆಟ್ಟಿ ಇಬ್ಬರು ಹಿಡ್ಕೊಂಡೋಗಿ 1.5 ವರ್ಷ ಸೆಂಟ್ರಲ್ ಜೈಲ್, 1.5 ವರ್ಷ ಸೆಂಟ್ರಲ್ ಜೈಲ್ಗೆ ಆಗ್ಬಿಟ್ರೆ ಗಾಬರಿ ಶೆಟ್ಟಿಗೆ. ಏನು ದುಡ್ಡು ಬರ್ತದೆ ಅಂತ ಮಾಡಿದ್ರಿ, ಜೈಲಿಗೆ ತಂದ್ರಲ್ಲಪ್ಪ, ಇದ್ಯಾವುದ್ರಿ ಇದು ಅಂತ ಅರ್ಥನೇ ಆಗಲಿಲ್ಲ ಶೆಟ್ಟಿಗೆ. ಎಮರ್ಜೆನ್ಸಿ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ, ಈ ಏನು ವಿಷಯ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಶೆಟ್ಟಿಗೆ ಯಾವ ಧೈರ್ಯ ಬಂದ್ಬಿಡ್ತು ಅಂದರೆ, ಆ ಶೆಟ್ರೆಲ್ಲ ಹೋಗೋರಲ್ಲ ನೋಡಕ್ಕೆ ಹೆಂಡತಿ ಮಕ್ಕಳು ಗೊಳೋ ಅಂತ ಅಳೋರು ಪಾಪ. ಗೊಳೋ ಅಂತ ಅಳ್ತಾ ಇದ್ದೆ. ಶೆಟ್ರೇನೆ ಧೈರ್ಯ ತಗೊಂಡು, ಯಾಕೆ ಅಳ್ತಾ ಇದ್ದೀರಾ, ಎಲ್ಲಿದ್ದೀನಿ ಗೊತ್ತಾ ನಾನೀಗ, ಎಲ್ಲಿದ್ದೀಯಪ್ಪ, ಎಲ್ಲಿದ್ದೀರಿ ಅಪ್ಪಾಜಿ ಅಂದರೆ ಕೃಷ್ಣ ಹುಟ್ಟಿದ ಸ್ಥಳದಲ್ಲಿ ಕಂಡ್ರು ಅಂದ್ರೆ ಇವ್ರಿಗೆ ಪುರಾಣ ಹೆಲ್ಪ್ ಆಯ್ತು. ಗಾಂಧೀಜಿ ಇರ್ಲಿಲ್ವೇನ್ರೋ ಆ ಜಾಗ ಇದು ಅಂದ್ರೆ ಚರಿತ್ರೆನೂ ಹೆಲ್ಪ್ ಆಯ್ತು ಇವರಿಗೆ. ಅಂದ್ರೆ ಈ ಪುರಾಣ ಚರಿತ್ರೆಗಳಿಂದ ಸಹಾಯ ಪಡ್ಕೊಂಡು ಬದುಕೋ ಉತ್ಸಾಹವನ್ನು ಕಳ್ಕೊಳ್ಳೋದೇನೆ. ಕಷ್ಟ ಬಂದಾಗ ಈ ರಾಮಾಯಣ ಮಹಾಭಾರತದ ಪಾತ್ರಗಳಿಗೆ ಹೋಲಿಕೆ ಮಾಡ್ಕೊಂಬಿಟ್ಟು ನಮ್ಮದು ಕಡಿಮೆ ಅಂತ ತಿಳ್ಕೊಂಡು ಹೆಂಗೋ ಜನ ಸಾವಿರಾರು ವರ್ಷದಿಂದ ಬದುಕ್ತಾ ಇದ್ದಾರೆ. ಈ ದಲಿತರಿಗೆ ಪರಕೆ ಕಟ್ಕೊಂಡು ಹೋಗೋದು ಹಿಂದ್ಗಡೆ ದೇಶಕಾಲ, ಆಮೇಲೆ ಗಡಿಗೆ ಕಟ್ಕೊಂಡು ಹೋಗೋದು, ಅದನ್ನ ಮಹಾನಾಯಕದಲ್ಲಿ ಸ್ವಲ್ಪ ತೋರಿಸ್ತಾರೆ ಆ ಧಾರಾವಾಹಿ. ದಲಿತರು ಹೆಂಗೆ ಪರಕೆ ಕಟ್ಕೊಂಡು, ಅದು ಗುಜರಾತ್ನಲ್ಲಿತ್ತು, ಆ ಗುಜರಾತ್ನಲ್ಲಿತ್ತು, ಮಹಾರಾಷ್ಟ್ರದಲ್ಲಿ ಇತ್ತು. ದಲಿತರು ಹೆಂಗೆ ಪರಕೆ ಕಟ್ಕೊಂಡು ಹೋಗ್ತಾರೆ, ಯಾವಾಗಲೂ ಬೀದಿಲಿ ಹೋಗುವಾಗ ಅವ್ರ ಹೆಜ್ಜೆ ಬೇರೆ ತುಳಿಬಾರ್ದಲ್ಲ, ಅದಕ್ಕೆ ಪರಕೆ ಗುಡಿಸ್ಕೊಂಡು ಹೋಗ್ತಾರೆ. ದಲಿತರು ಗಡಿಗೆ ಯಾಕೆ ಕಟ್ಕೊಂಡು ಹೋಗ್ತಾರೆ, ಆ ಗಡಿಗೆ ಉಗುಳು ಬಂದರೆ ದಲಿತರಿಗೆ ಗಡಿಗೆ ಕುಕ್ಕೋಬೇಕು, ಅವ್ರ ಉಗುಳನ್ನ ಬೇರೆಯವ್ರು ತುಳಿಬಾರ್ದು. ಇದನ್ನ ಹೆಂಗೆ ಸಹಿಸ್ಕೊಂಡಿದ್ರು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ವಿಷಯ ಸಿಕ್ತು. ಒಂದು ಪುಸ್ತಕದಲ್ಲಿ ಇದನ್ನ ಸ್ಟಡಿ ಮಾಡಿ ಒಬ್ರು ಬರೆದಿದ್ರು. ನಾನು ಹೌದಲ್ವ, ಇದು ಕರೆಕ್ಟು. ಈ ದಲಿತರು ಪೊರಕೆ ಕಟ್ಕೊಂಡು ಇಷ್ಟು ವರ್ಷ ಹೋಗ್ಬೇಕಾದ್ರೆ ಏನೋ ಒಂದು ಸಹನೆಯ ಶಕ್ತಿ ಇದೆ ಇವರಲ್ಲಿ. ಗಡಿಗೆ ಕಟ್ಕೊಂಡು ಹೋಗ್ಬೇಕಾದ್ರೆ ಬೀದಿಲಲ್ಲಿ ಅದು ಮಧ್ಯಾಹ್ನದತ್ತು ಹೋಗ್ಬೇಕು ಅಂತ.
ಯಾಕಂದ್ರೆ ನೆರಳು ಬೀಳಲ್ಲ ಅವಾಗ. ಒಬ್ಬರ ನೆರಳು ದಲಿತರ ನೆರಳು ಬೀಳಲ್ವಲ್ಲ, ಸ್ಟ್ರೈಟ್ ಆಗಿರ್ತಾರೆ. ಮಧ್ಯಾಹ್ನದೊತ್ತೇ ಹೋಗ್ಬೇಕು ಅಂತ ಬೇರೆ ನಿಯಮ. ಒಂದು ಪುಸ್ತಕದಲ್ಲಿ ನನಗೆ ಪರಿಹಾರ ಸಿಕ್ತು. ಅದಕ್ಕೆ ದಲಿತರು ಏನು ಹೇಳಿದ್ದಾರೆ, ಆ ಕಾಲದವರು, ನೀವು ಪರ್ಕೆ ಕಟ್ಕೊಂಡು ಹೋಗ್ತಿರಲ್ಲ ಯಾಕೆ, ಗಡಿಗೆ ಕಟ್ಕೊಂಡು ಹೋಗ್ತಿರಲ್ಲ ಯಾಕೆ ಅಂತ ಕೇಳಿದ್ರೆ, ಪರ್ಕೆ ಯಾಕೆ ಕಟ್ಕೊಂಡು ಹೋಗ್ತೀವಿ ಗೊತ್ತಾ, ನಾವು ಎಲ್ಲೆಲ್ಲಿ ಹೆಜ್ಜೆ ಇಡ್ತೀವೋ ದಲಿತರು ಅಲ್ಲೆಲ್ಲ ಒಂದು ಕಮಲದ ಹೂವು ಮೂಡ್ತದೆ. ಎಲ್ಲಿ ಹೆಜ್ಜೆ ಇಡ್ತೀವೋ ಅಲ್ಲೇ ಕಮಲ ಮೂಡ್ತದೆ. ಇನ್ನೊಂದು ಹೆಜ್ಜೆ ಇಟ್ಟರೆ ಅಲ್ಲೊಂದು ಕಮಲ. ಬೇರೆ ಪಾಪ ಅನಾವಶ್ಯಕವಾಗಿ ಓಡಾಡಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಪರ್ಕೆ ಕಟ್ಕೊಂಡು ಆ ಕಮಲನ ಗುಡಿಸ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ಕೊಂಡು ಇದನ್ನ ನಂಬ್ಕೊಂಡೇ ಬದುಕೊಂಡ್ಬಿಟ್ಟವ್ರು ಕೆಲವು ವರ್ಷ. ಓಲಿ ಕಂಕ್ಳು ಗಡಿಗೆ ಹಾಕಿ ಕಟ್ಕೊತೀರಿ ಅಂದ್ರೆ, ನಾವು ದಲಿತರ ಸ್ವಾಮಿ ಉಗಿದ್ರೆ ಮುತ್ತು ಮಾಣಿಕ್ಯ ಚಿನ್ನ ಬಿಡಿಸಿ, ಅದಕ್ಕೆ ನಾವು ಬೇರೆಯವ್ರಿಗೆ ಯಾಕೆ ಸಿಗ್ಬೇಕು, ನಮ್ಗೆ ಸಿಗ್ಲಿ ಅಂತ ನಾವು ಈ ದುರಂತವನ್ನ ಅವರು ಸ್ವೀಕರಿಸಿದ್ದು ಈ ರೀತಿ. ನಾವು ನಮ್ಮ ಗಡಿಗೆಗೆ ಉಸ್ಕೊಂಡ್ರೆ ಆ ಮುತ್ತು ರತ್ನ ನಮ್ಗೆ ಸಿಗ್ತವಲ್ವ. ಅದು ಅಂದ್ರೆ ಆ ಗುಲಾಮಗಿರಿಯನ್ನ ಸಮರ್ಥಿಸಿಕೊಂಡು ನಂಬಿಕೊಂಡು ಬದುಕಿದ ರೀತಿ. ಈ ಕೋಣನ್ ಕಡಿತಾರೆ. ಕೋಣ ಯಾರು? ದಲಿತ. ಪಾಪ ಕೋಣನ್ ಕಡಿಯೋನು ದಲಿತ, ಆ ಕೋಣನೂ ದಲಿತ. ಕೋಣ ಮಾಡಿದ ತಪ್ಪೇನು ಮಾರಮ್ಮನ ಕಡಿಯಕ್ಕೆ? ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಹೆಣ್ಮಗಳನ್ನ ಸುರುಳು ಜಾತಿ ಎಳೆಯಿದ್ದ ಕದ್ರಪ್ಪ ಅಂತ ಇವನ ಹೆಸರು. ಅವನು ಎಂಥದೋ ಕುಚ್ಚಂಬಟ್ಟ ಅಂತನೋ ಬಾಲಂಬಟ್ಟ ಅಂತನೋ ಹೇಳ್ಬಿಟ್ಟು ಮದುವೆ ಆಗ್ಬಿಟ್ಟು 4 ಮಕ್ಕಳಾಗಿ ಕೊನೆಗೆ ಅವ್ರ ತಾಯಿ ಬಂದ್ಬಿಡ್ತಾಳೆ ಇವನ ಮನೆಗೆ. ಯಾರು? ದಲಿತನ ತಾಯಿ. ಇವನು ಸುಖ ಜೀವನ ನಡೆಸ್ತಾ ಇರ್ತಾರೆ, ಒಳ್ಳೆ ಜೀವನ. ಬಟ್ ಹೊರಗಡೆ ಹೋಗಿ ಚಪ್ಪಲಿ ಹೊಲ್ಕೊಂಬರೋದು, ಹೆಂಡತಿ ಗೊತ್ತಿಲ್ಲ, ಬ್ರಾಹ್ಮಣ ಹೆಂಡತಿ. ಕೊನೆಗೆ ಅವ್ರ ತಾಯಿ ಬಂದ್ಬಿಡ್ತಾಳೆ. ಪಾಪ ಅವ್ರ ತಾಯಿ ಇವನ್ನ ಹೆಂಗ್ ಕಂಡುಹಿಡಿತಾಳೆ ಅಂದ್ರೆ, ಸ್ನಾನ ಮಾಡ್ತಾ ಇರ್ತಾನೆ, ಹೆಂಗ್ ಕಲ್ಯಾಣಿಗೆ ಸ್ನಾನ ಮಾಡ್ತಾ ಇರ್ತಾನೆ ಈ ದಲಿತ ಅಂದ್ರೆ, ವಿಷ್ಣು ಬ್ರಹ್ಮ ಈಶ್ವರ ಇವ್ರು ಯಾರಿಗೂ ಈ ಟೈಪ್ ಸ್ನಾನ ಮಾಡಕ್ ಬರಲ್ಲ. ಆ ಟೈಪ್ ಸ್ನಾನ ಮಾಡ್ತಾ ಇರ್ತಾರೆ. ತರ ಸ್ನಾನ, ಇವನು ಒನ್ ಟೈಪ್ ಸ್ನಾನ, ತರ ಸೋಪು ಅನ್ಬೋದೆ. ಆ ಸ್ನಾನ ನೋಡಿ ಇವ್ರ ತಾಯಿ, ಯಾರಪ್ಪ ಇಂಥ ಬ್ರಹ್ಮ ವಿಷ್ಣು ಈಶ್ವರ ಈ ದೇವತೆಗಳಿಗೆ ಈ ಟೈಪ್ ಸ್ನಾನ ಮಾಡಕ್ ಬರಲ್ಲ, ಇವನ್ ಯಾರೋ ಹಿಂಗೆ ಸ್ನಾನ ಮಾಡ್ತಾವನೆ, ನೋಡಿದ್ರೆ ನನ್ನ ಮಗ ಇದ್ದಂಗಿದ್ದಾನೆ, ನೋಡೋಣ ಅಂದ್ಬಿಟ್ಟು ಇವನೇನು ಮಾಡ್ತಾರೆ, ನನ್ನ ಮಗನೇ ಆದರೆ ನನ್ನ ಮೊಲೆ ಹಾಲು ಅವನು ಬಾಯಿಗೆ ಬಿಡ್ತದೆ ಅಂದ್ಬಿಟ್ಟು ಮೊಲೆ ಹಾಲನ್ನು ಅವಳು ಕೊಡ್ತಾಳೆ. ಅಂದರೆ ದೂರ ನಿಂತ್ಕೊಂಡು ಕೊಟ್ಟರೆ ಸ್ಟ್ರೈಟ್ ಹೋಗಿ ಅವ್ರ ಬಾಯಿಗೆ ಬಿಡ್ತದೆ ಮೊಲೆ ಹಾಲು. ಓ ನನ್ನ ಮಗನೇ ಅಂದ್ಬಿಟ್ಟು ಓಡೋಗಿ, ಕದ್ರ ಏನೋ ಇದು ಹಿಂಗೆ ಸ್ನಾನ ಮಾಡೋದು ಕಲ್ತಿದ್ಯಾ, ವರ್ಷಕ್ಕೊಂದ್ಸಲನೂ ಮಾಡ್ತಿಟ್ಟಿಲ್ವಲ್ಲ, ಈಗ ಡೈಲಿ ಏನೋ ಈ ಟೈಪು 3-4 ಟೈಪ್ ಸ್ನಾನ ಕಲ್ತಿದ್ಯಲ್ಲ. ಅವನ ತಾಯಿ ಗೋಳಾಡಿ ಅಪ್ಕೊಂಡು, ಇವನು ತಾಯಿನ ಒಪ್ಕೊಂಡು, ತಾಯಿ ಬಂದು ಮಾತಾಡ್ತಾ, ತಾಯಿ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಬ್ರಾಹ್ಮಣ ಹೆಣ್ಮಗಳು ಮದುವೆ ಆಗ್ಬಿಟ್ಟಿದ್ದೀನಿ, ಮಕ್ಕಳಾಗಿವೆ, ನೀನು SC ಅಂತ ಗೊತ್ತಾಗ್ಬಿಡುತ್ತೆ ದಲಿತರು ಅಂತ, ಅದಕ್ಕೆ ನೀನು ಮೂಗಿಯಾಗಿದ್ದು ಬ್ರಾಹ್ಮಣ ವಿಧಿವೆ ಥರ ತಲೆ ಬಳಸ್ಬಿಡ್ತೀನಿ, ಮೂಗಿಯಾಗಿ ಬ್ರಾಹ್ಮಣ ವಿಧಿವೆಯಾಗಿ ನನ್ನ ಮನೇಲಿ ಸುಖವಾಗಿ ಊಟ ಮಾಡ್ಕೊಂಡಿರು. ಇವಳು ಅದೇ ಥರ ಬ್ರಾಹ್ಮಣ ವಿಧಿವೆ ಥರ ಮಾತಿಲ್ಲ. ಏನವರ ಸೊಸೆ ನಮ್ಮ ಅತ್ತೆಯವರು ಬಂದರು, ಅತ್ತಮ್ಮರು ಬಂದರು ಅಂತ ಮಾಡಬಾರದು ಸಿಹಿ ಭಕ್ಷ್ಯಗಳು, ಅಡುಗೆಗಳು, ತರಾವರಿ ಅಡುಗೆ ಮಾಡಾಕ್ತಾರೆ. ಇವಳು ತಿಂದು ಸಾಕಾಗಿ ಒಂದಿನ ಯಾಕೋ ಮರ್ತೋಗ್ಬಿಡ್ತದೆ ಅನ್ಸುತ್ತೆ, ಆ ಭಕ್ಷ್ಯಗಳೇ ಇವಳಿಗೆ ಬೇಸರ, ಆ ತಿಂಡಿಗಳು. ಅವಳು ಹೇಳ್ತಾಳೆ, ಅತ್ತೆ ಆ ಸೊಸೆ ಬಂದೇನೆ ಹೇಳ್ಬಿಡ್ತಾಳೆ, ಲೇಖದ್ರ ಇದು ಯಾವ್ದಲ್ಲ ತಿಂಡಿ, ಇದು ಭಕ್ಷ್ಯ ಅಂತ ಹೇಳ್ತಾರೆ, ನಮ್ಮ ಕ್ವಾಣನ್ ಕರ್ಕಾಲಕ್ಕೆ ಸಮಯ ಏನಾಯ್ತದೆ. ಅವಳಿಗೆ ಗೊತ್ತಾಗ್ಬಿಡ್ತದೋ ಈ ಮೂಗಿ ಆಕ್ಟಿಂಗ್ ಇದು. ಕೊನೆಗೆ ಅವಳೇನ್ ಮಾಡ್ತಾಳೆ, ನೀನು ಮುಂದೆ ಕೋಣ ಆಗ್ಬಿಟ್ಟು ನಾನು ಮಾರಮ್ಮ ಆಗ್ಬಿಡ್ತೀನಿ, ನೀನು ಮಾಡಿದ ತಪ್ಪಿಗೆ ನಿನ್ನನ್ನು ಬಲಿ ಕೊಡ್ಲಿ ಅಂತ ಹೇಳಿ ಸತ್ತೋಗ್ಬಿಡ್ತಾಳೆ, ಬೆಂಕಿ ಹಾಕ್ಕೊಂಡು ಎಲ್ಲರನ್ನೂ ಸುಟ್ಟಾಕ್ಬಿಡ್ತಾಳೆ ಬೆಂಕಿ ಹಾಕಿ. ಕೊನೆಗೆ ಈ ಕೋಣ ಆಗಿ ಬರ್ತಾನೆ ಈಗ ಮುಂದಿನ ಜನ್ಮದಲ್ಲಿ.
ಈ ಮಾರಮ್ಮನಾಗಿ ಇವಳು ಬರ್ತಾಳೆ. ಇವನ್ ಕಡಿಯೋನು ಯಾರು? ದಲಿತಾನೆ ಹುಮ್ಮಸ್ಸಲ್ಲಿ. ನಾನು ಇದನ್ನ ಕಥೆಯೆಲ್ಲ ಕೇಳಿದ್ಮೇಲೆ ಆಸಾದಿಗಳನ್ನು ಕೇಳಿದೆ, ಇದನ್ನು ಸಂಗ್ರಹ ಮಾಡಿದೆ, ಇದನ್ನು ಹೇಳ್ದ ಆಸಾದಿನೇ ಕೇಳಿದೆ. ದೊಡ್ಡ ಕಾವ್ಯ ಇದು, ಗ್ರಾಮದೇವತೆ ಕಾವ್ಯ. ಆಸಾದಿ ಕೇಳಿ, ಅಲ್ಲ ಈಗ ನೋಡಿ ನೀವು ಕೋಣನ್ ಕಡಿತೀರಲ್ಲ, ಅವ್ನು ನಿಮ್ಮ ತಂದೆ ಅಲ್ವಾ ಅಂದೆ. ಹೌದು ನಮ್ಮ ತಂದೆ. ಮಾರಮ್ಮ ನಮ್ಮ ತಾಯಿ ಅಂತ. ನಾನೇ ದೊಡ್ಡ ಮಗ ಆಸಾದಿ ಅಂತ, ಇವನು ಆಸಾದಿ. ಅದಕ್ಕೆ ನಾನು ಹೇಳಿದೆ, ಅಲ್ಲಪ್ಪ ತಂದೆನೇ ಕಡಿತೀರಲ್ಲ ತಾಯಿ ಮುಂದೆ, ನಿಮ್ಗೇನು ಮನ್ಸಿಗೆ ವ್ಯಥೆ ಆಗಲ್ವಾ? ಆಗುತ್ತೆ ಸಹ, ತೋರಿಸ್ಕೊಂಡ್ರು ಬಲಿ ಹಾಕ್ಬಿಡ್ತಾರೆ ನಮ್ಮನ್ನ. ಅದಕ್ಕೆ ನಾನು ಹೊರಗಡೆ ಎಲ್ಲ ದೂರ ಬಂದು ಕಣ್ಣೀರು ಹೊರ್ಸ್ಕೊತೀನಿ. ನಮ್ಮ ಅಪ್ಪನ ಸಾಯಿಸ್ಬಿಟ್ನಲ್ಲ ಅಂತ ಹೊರಗಡೆ ಬಂದು ಕಣ್ಣೀರು ಹೊರ್ಸ್ಕೊತೀನಿ ಸಹ ಅಂತ ಹೇಳ್ದೆ ಆಸಾದಿ. ಆದರೆ ಹೊರಗಡೆ ಅಳಲ್ಲ ಅವನು. ಕತ್ತರಿಸುವಾಗ ಅವನೊಂಥರ ಕತ್ತರಿಸುವಾಗ ಒಂದು ಕೆಲಸ ಮಾಡ್ತಾನೆ ಅವನದು ಭಾಳ ಇಂಪಾರ್ಟೆಂಟ್. ಸಿಕ್ಕಾಪಟ್ಟೆ ಆ ಗ್ರಾಮ ದೇವತೆಯನ್ನು ಬೈತಾನೆ. ಕಳ್ಳಿ ಸುಳ್ಳಿ ಈ ಬೈಬಾರ್ದ ಮಾತುಗಳನ್ನು ಬೈತಾನೆ. ಬಿಲೋ ದಿ ಬೆಲ್ಟ್ ಲ್ಯಾಂಗ್ವೇಜ್ ಒಂದಿಲ್ಲ. ಇಂಥ ಇದು ಮಾಡೋದಲ್ಲೇ, ಮೋಸ ಮಾಡೋದಲ್ಲೇ, ನಮ್ಮ ಅಪ್ಪನ ಕೊಂದಲ್ಲೇ ಕಳ್ಳಿ ಸುಮ್ಮಂಡೆ ಹಂಗೆ ಹಿಂಗೆ ರಾಂಡೆ ಸಿಕ್ಕಾಪಟ್ಟೆ ಬೈದು ಬೈತಾನೆ. ಎಲ್ಲ ಅಂಗಾಂಗಗಳನ್ನು ಬೈತಾನೆ ತಾಯಿದು. ಬೈದು ಕೊನೆಗೆ ಕತ್ತರಿಸ್ತಾನೆ ದುಃಖದಲ್ಲೇ. ಬಟ್ ಬೈಯೋದು ಇದೆಯಲ್ಲ, ಅದು ರೋಷ ಅಭಿವ್ಯಕ್ತಿ ಮಾಡೋಕ್ಕೆ. ಆದ್ರೆ ಬೈಯೋದನ್ನ ಜನಗಳು ಎಂಜಾಯ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬೈತಾವ್ರಿ ತಾಯಿನ ಅಂತ ಜನಗಳು ಎಂಜಾಯ್ ಮಾಡ್ತಾರೆ. ಆದರೆ ಇವ್ನು ಹೊರಗಡೆ ಮರೆಯಲ್ಲಿ ಅಳೋದನ್ನ ನನ್ಗೆ ಹೇಳ್ದ. ಮರೆಗೆ ಹೋಗಿ ಕಣ್ಣೀರು ಹೊರ್ಸ್ಕೊತೀನಿ ಸಹ, ನನ್ನ ತಂದೆನೇ ಕತ್ತರಿಸ್ಬಿಟ್ಟೆ ಅಂತ ಬೇಜಾರು. ನಿಜವಾಗೂ ನಮ್ಮ ಸಂಸ್ಕೃತಿ ಏನೇನು ಸೇರ್ಕೊಂಬಿಟ್ಟಿದೆ, ಆಮೇಲೆ ಈ ಸಂಸ್ಕೃತಿಯನ್ನು ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ನೋಡಿದಾಗ ಆಶ್ಚರ್ಯ ಆಗ್ತದೆ. ಈ ದಲಿತ ಸಂಸ್ಕೃತಿಯ ನೆಲೆಗಳನ್ನು ಕಂಡುಹಿಡಿಬೇಕು. ಈ ಉಜ್ನಿ ಚೌಡಮ್ಮ ಅದು ಜನವಾರ ಹಾಕೋಬೇಕು. ದಲಿತರೆಲ್ಲ ಜನವಾರ ಹಾಕ್ಕೊಂಡೇಟ್ಗೆ ಅವ್ರಿಗೆ ಎಲ್ಲರೂ ನಮಸ್ಕಾರ ಹೊಡೆಯೋದೆ, ಎಲ್ಲ ಜಾತಿಯವರು ನಮಸ್ಕಾರ. ದಲಿತರು 8 ಜನ ಹೆಬ್ಬಾರ ಹಿಡ್ಕೊಂಡು ಜನವಾರ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಆ ಜನವಾರ ತೆಗೆದ ಮೇಲೆ ನಡೀರಪ್ಪ ಒಳಗೆ ಬರಬೇಡಿ ದೇವಸ್ಥಾನಕ್ಕೆ ಅಂತ ಹೊರಗಡೆ ಕಳಿಸ್ತಾರೆ. ಪಾಪ 8 ದಿನ ಜನವಾರ ಹಾಕಿ ಬ್ರಾಹ್ಮಣ ಥರ ಟ್ರೀಟ್ ಮಾಡ್ತಾರೆ. ಜನವಾರ ತೆಗಿತಿದ್ದಂಗೆ ನಡೀರಿ ನೀವು ಹೊರಗಡೆ, ಒಳಗೆ ಬರಂಗಿಲ್ಲ ಅಂತ ಕಳಿಸ್ತಾರೆ. ಅಂದರೆ ಈ ರೀತಿ ಅವಮಾನಗಳು ಒಂದಳ್ಳಿಲಲ್ಲ, ಬ್ರಾಹ್ಮಣ ಹೇಳ್ದಂಗೆ ಉಜ್ಜಿನಿ ಒಂದಲ್ಲ, 100 ಹಳ್ಳಿಗಳಲ್ಲಿ ನೋಡಿ ನಾನು ಬೇಜಾರು ಪಟ್ಕೊಂಡಿದ್ದೀನಿ. ಅಂದರೆ ಈ ದಲಿತ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಿದಾಗ ಅಲಿಖಿತವಾದ ಸಂಸ್ಕೃತಿ, ಮೌಖಿಕ ಸಂಸ್ಕೃತಿ, ಈ ಪ್ರಜಾಸತ್ತಾತ್ಮಕ ವಿಷಯಗಳು ಅನೇಕ ವಿಷಯಗಳು ಸಿಗ್ತವೆ. ಸೆಕ್ಯುಲರ್ ಆದ ಅನೇಕ ವಿಷಯಗಳು ಸಿಗ್ತವೆ. ಎಲ್ಲ ಜಾತಿಯವರು ಒಂದೇ ಸಮ ಅನ್ನೋದು ಸಿಗ್ತವೆ. ಮತ್ತು ಈ ಆಧುನಿಕ ಸಮಾಜಕ್ಕೆ ಹೊಂದ್ಕೊಳ್ತಕ್ಕಂಥ ಎಷ್ಟೋ ವಿಷಯಗಳು ಸಿಗ್ತವೆ. ಒಂದು ದಿನ ನಾನು ರಾಯಚೂರು ಡಿಸ್ಟಿಕ್ನಲ್ಲಿ ಒಂದು ತಾಲೂಕಿನಲ್ಲಿ ನೋಡಿದೆ. ಒಂದು ದಿನ ನಿಂಗಪ್ಪನ ಹಬ್ಬ ಅಂತ ಮಾಡ್ತಾರೆ. ನಿಂಗಪ್ಪನ ಹಬ್ಬದ ದಿನ ಅವನು ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲರೂ ಅರ್ಕಲ್ ಬಟ್ಟೆ ಹಾಕೋಬೇಕು. ಪಾಪ ಹಬ್ಬದ ದಿನ ಎಲ್ಲ ಅರ್ಕಲ್ ಬಟ್ಟೆ ಹಾಕೊಂಡು ಮೆರವಣಿಗೆ ಹೋಯ್ತಾ ಇರ್ತಾರೆ ನೋಡಬೇಕು. ಅಂದರೆ ದೊಡ್ಡ ಪಟೇಲ, ಗೌಡ, ಈ ಲಿಂಗಾಯತ, ಯಜಮಾನ ಎಲ್ಲರೂ ಅರ್ಕಲ್ ಬಟ್ಟೆಗಳು ಹಾಕ್ಕೊಂಡು ಮೆರವಣಿಗೆ ಹೋಯ್ತಾ ಇದ್ರೆ ಏನೋ ಭಿಕ್ಷುಕರ ಮೆರವಣಿಗೆ ಇರಬೇಕು. ಅಂದರೆ ಭಿಕ್ಷುಕರಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಯಜಮಾನರು, ಪಟೇಲರು, ದೇಶಪಾಂಡೆಗಳು, ಆ ಥರದವರು. ನಾನು ಕೇಳಿದೆ, ಏನ್ರಿ ಭಿಕ್ಷುಕರ ಥರ ಹೋಯ್ತವ್ರು ಶ್ರೀಮಂತರುಗಳೆಲ್ಲ? ಶ್ರೀಮಂತರು ಇರಲಿ, ಹಬ್ಬ ಬಂತು ಅಂದ್ರೆ ಬಡವ್ರ ಮನೆಗೆ ಹೋಗಿ ಬಟ್ಟೆ ಕೊಡ್ರೆ ಅಂತಾರೆ. ಆದರೆ ಅರ್ಕಲ್ ಬಟ್ಟೆ ಹಾಕೋಬೇಕಲ್ಲ ಅವತ್ತು. ಅರ್ಕಲ್ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಅಡುಗೆ ಮಾಡ್ಕೊಂಡು ಹೋಗಿ ಒಂದು ಅರೆಕಲ್ ಮೇಲೆ ಎಲ್ಲ ಅನ್ನನ ಹಾಕಿ ಎಲ್ಲ ಜಾತಿಯವರು ಊಟ ಮಾಡಬೇಕು ಅವತ್ತು. ಕಲಿಸ್ಕೊಂಡು ಅನ್ನ ಕಲಿಸ್ಕೊಂಡು ಸಪ್ರೇಟ್ ಆಗಲ್ಲ, ಎಲ್ಲ ಜಾತಿಯವರು ಊಟ ಮಾಡಬೇಕು. ಇಂಥ ರಿಚುವಲ್ಸು ನಮ್ಮಲ್ಲಿದ್ದಾವೆ. ಆದ್ದರಿಂದ ಇದನ್ನು ನೋಡಿದಾಗ ನಮ್ಮ ಈ ತಳ ಸಮುದಾಯಗಳ ಸಂಸ್ಕೃತಿಯನ್ನು ಶೋಧನೆ ಮಾಡಬೇಕು. ಈ ವಿಚಾರದಲ್ಲಿ ನಮ್ಮ ಆದಿಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸಂತೋಷ. ಪ್ರಕಟಣೆಗಳು ಕೂಡ ಮಾಡಿದ್ದಾರೆ, ತುಂಬ ಸಂತೋಷ. ಮತ್ತು ರಮೇಶ್ ಕುಮಾರ್ ಅವರು ಮಾಡಿರುವ ಸಹಾಯ ನಾವು ಯಾವತ್ತೂ ನೆನಪಿಟ್ಕೋಬೇಕಾದ್ದು. ಅದಕ್ಕಿಂತ ಹೆಚ್ಚಾಗಿ ದಲಿತರಿಗೆ ಸ್ವಾಭಿಮಾನವನ್ನು ಕಲಿಸ್ತಾ ಇರತಕ್ಕಂಥ ರಮೇಶ್ ಕುಮಾರ್ ಅವರು ಇವತ್ತು ವಿಧಾನಸಭೆಯಲ್ಲಿ ಅವರು ಮಾಡಿದ ಒಂದೊಂದು ಭಾಷಣವು
ಒಂದೊಂದು ಚಾರಿತ್ರಿಕ ದಾಖಲೆ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ಮಾತಾಡಿದ್ರು. ಕಾಂಗ್ರೆಸ್ ಪಕ್ಷದವರಾಗಿ ಹೆಂಗೆ ಮಾತಾಡೋಂಗಿಲ್ಲ, ಆದ್ರೆ ಅವ್ರು ನೆನಪು ಮಾಡೋದು ನಾನು ಕಾಂಗ್ರೆಸ್ ಪಕ್ಷವೇ, ಆದ್ರೆ ಸತ್ಯ ಹೇಳ್ತೀನಿ ಅಂದ್ಬಿಟ್ಟು ಪೂನಾ ಪ್ಯಾಕ್ಟ್ನಲ್ಲಿ ಏನೋ ಅಂಬೇಡ್ಕರ್ಗೆ ಅನ್ಯಾಯ ಆಯಿತು ಬಿಡಿಸಿ ಬಿಡಿಸಿ ಹೇಳಿದ್ರು ವಿಧಾನಸಭೆಯಲ್ಲಿ. ಆಮೇಲೆ ದಲಿತರು ದೇವಸ್ಥಾನ ಕಟ್ಟೋವರೆಗೂ ನೀವು ಒಳಗಡೆ ಬಿಡ್ತೀರಿ, ಕಟ್ಟಿದ ಮೇಲೆ ಹೊರಗಡೆ ನೂಗ್ತಿರಲ್ಲ, ಯಾವ ನ್ಯಾಯ ಅಂತ ಒಂದು ದಿಟ್ಟ ಪ್ರಶ್ನೆಯನ್ನು ವಿಧಾನಸಭೆಯಲ್ಲಿ ಕೇಳಿದ ಮೊಟ್ಟ ಮೊದಲ ಶಾಸಕರು ಅಂದರೆ ರಮೇಶ್ ಕುಮಾರ್ ಅವರು ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅನೇಕ ವಿಷಯಗಳನ್ನು ತೆಗಿತಾ ಇದ್ದಾರೆ. ಇವತ್ತು ನಾಡಿನಾದ್ಯಂತ ಜಾಲತಾಣಗಳಲ್ಲಿ ಅವರ ಭಾಷಣಗಳನ್ನು ಕೇಳಿ ಉಳಿದವರಿಗೆಲ್ಲ ಕೇಳಿಸ್ತಾ ಇದ್ದಾರೆ ಜನ. ಅಂತ ಒಬ್ಬ ಧೀಮಂತ ನಾಯಕರನ್ನ ಇವತ್ತು ಕರೆಸಿದ್ದೀರಿ, ಅದು ನಿಜವಾಗ್ಲೂ ಸಂತೋಷ. ಆಮೇಲೆ ಹಾಸ್ಯ ಪ್ರಜ್ಞೆಯೂ ಇದೆ ಅವರಲ್ಲಿ. ಅವರು ಸ್ಪೀಕರ್ ಆದಾಗ ಎಷ್ಟು ಚೆನ್ನಾಗಿ ನಡೆಸಿದ್ರು ಸದನವನ್ನು, ಅಂದರೆ ಅದ್ಭುತವಾಗಿ ನಡೆಸಿದ್ರು ಸದನವನ್ನು. ಅವ್ರ ಮೇಲೆ ಮತ್ತೆ ಇತ್ತೀಚೆಗೆ ಬಟ್ಟೆ ಬಗ್ಗೆ ಡಿಸ್ಕಷನ್ ಬಂದ್ಬಿಡ್ತು. 90 ಜೊತೆ ಬಟ್ಟೆ ಆಯ್ತು ಸಿದ್ದರಾಮಯ್ಯನವ್ರಿಗೆ, ಎಲ್ಲೋ ಕೊಂಡ್ಕೊಂಬಂದಿದ್ದಾರೆ ಬಟ್ಟೆ, ಅವ್ರಿಂಥ ಬಟ್ಟೆ ಹಾಕೋತಾರೆ, ಇವ್ರಿಂಥ ಬಟ್ಟೆ ಹಾಕೋ, ಎಲ್ಲರೂ ಅವ್ರವ್ರ ಬಟ್ಟೆ ವಿಷಯ ತೆಗೆದುಬಿಟ್ರು ಸದಸ್ಯರುಗಳು. ನಾವು ಇಂಥ ಬಟ್ಟೆ ಹಾಕೋತೀವಿ, ಇಂಥ ಕಡೆ ತಾಗ್ತಾ ಇದ್ದೀವಿ ಬಟ್ಟೆ, ಆ ಕಾರಜೋಡೆಯಲ್ಲಿ ತಗೋತಾರೆ ನೋಡಿ ಬಟ್ಟೆನ, ಈ ಥರ ಎಲ್ಲ ನಡೀತು. ತಕ್ಷಣ ರಮೇಶ್ ಕುಮಾರ್ ಅವರಿದ್ದು ಹೇಳಿದ್ರು, ಬಟ್ಟೆ ಹಾಕೋ ವಿಷಯ ಎಷ್ಟನ್ನು ಹೇಳ್ರಪ್ಪ, ಕಳಚೋ ವಿಷಯ ಮಾತ್ರ ಅಂದರೆ ಅವರ ಒಂದೊಂದು ಮಾತು ಕೂಡ ಸದನಕ್ಕೆ ಜೀವಂತಿಕೆ ತರತಕ್ಕಂಥ ಮಾತು. ಅಂಥ ಒಬ್ಬ ನಾಯಕರು ನಮಗಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆಯ ಸಂಗತಿ. ಅವರು ಓದ್ಕೊಂಡಿದ್ದಾರೆ, ಸಮಾಜವಾದಿಗಳು. ಕೆ ಎಚ್ ರಂಗನಾಥ್ ಅವರ ಶಿಷ್ಯರಾಗಿದ್ದರು. ಹಿಂದೆ ಕೆ ಎಚ್ ರಂಗನಾಥ್ ಅವರ ಶಿಷ್ಯರಲ್ಲ ಅಷ್ಟೇ ಅಲ್ಲ, ನಾನು ಕೂಡ ಅವರ ರಮೇಶ್ ಕುಮಾರ್ ಅವರ ಅನುಯಾಯಿ ಆಗಿದ್ದೆ. ನಮ್ಮ ಲೀಡರ್ ಅವರು ಆರ್ಟ್ಸ್ ಕಾಲೇಜಿಗೆ ಬರ್ತಾಯಿದ್ರು, ನಾವೆಲ್ಲ ರಮೇಶ್ ಕುಮಾರ್ ಅವ್ರ ಹಿಂದೆ ಮುಂದೆ ಓಡಾಡೋ PUC ಹುಡುಗರುಗಳು, ಡಿಗ್ರಿ ಹುಡುಗರು. ಯಾಕೆಂದರೆ ಎಕ್ಸ್ಪೋ 70 ಲೀಡರ್ ಆಗಿದ್ರಲ್ಲ ಅವರು. ನಮ್ಮ ಕಾಲೇಜಿಗೆ ಬಂದರೆ ನಾವೆಲ್ಲ ಅವ್ರ ಶಿಷ್ಯರು ಹಿಂದೆ ಮುಂದೆ ಓಡಾಡೋ. ತಿರುಮಲ ಸ್ವಾಮಿ ಅಂತ ಅವ್ರ ಶಿಷ್ಯರಿದ್ದರು, ತಿರುಮಲ ರಾಜು NCC ಆಫೀಸರ್ ಬೇರೆ ಆಗಿದ್ದರು. ಆ ತಿರುಮಲ ರಾಜು ನನ್ನ ಫ್ರೆಂಡು. ನನಗೆ ನಮ್ಮ ನಾಯಕರು ಬರ್ತಾರೆ, ಇವತ್ತು ಎಲ್ಲೋ ಹೋಗಬೇಡಿ ಅಂದರು. ನಾನು ಯಾರಪ್ಪ ನಾಯಕರು ನೋಡೇ ಬಿಡೋಣ ಅಂದರೆ ರಮೇಶ್ ಕುಮಾರ್ ಅವ್ರು ಬಂದರು. ನಾವೆಲ್ಲ ನಮಸ್ಕಾರ ಹೊಡೆದು ಸೋಲ್ಜರ್ಸ್ ಥರ ಅವರು ಗಡ್ ಚೆನ್ನಾಗಿ ಸಂಘಟನೆ ಮಾಡಬೇಕು ಅಂತ. ಆಗಲೇ ನಮಗೆ 70ನೇ ಇಸ್ವಿಲೇ 69, 70ರಲ್ಲಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಸಂಘಟನೆಯ ನಾಯಕರಾಗಿ ಅವರ ಫಾಲೋವರ್ಸ್ ಆಗಿದ್ದ ನಾವೆಲ್ಲ. ಅಂದರೆ ಅಂಥ ನಾಯಕರು ಇವತ್ತು ಇಷ್ಟು ವರ್ಷವೂ ಕೂಡ ಆ ತತ್ವವನ್ನು ಬಿಡದೆ ಉಳಿಸ್ಕೊಂಡು ಆ ಒಂದು ವಿಚಾರಧಾರೆಗೆ ತಿಲಾಂಜಲಿ ಕೊಡದೆ ಉಳಿಸ್ಕೊಂಡಿದ್ದಾರಲ್ಲ, ಅಪರೂಪದ ನಾಯಕರಲ್ಲಿ ಅಪರೂಪ ರಮೇಶ್ ಕುಮಾರ್ ಅವರು ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಕೊನೆಯಲ್ಲಿ ಲಂಕೇಶ್ ಅವ್ರ ಬಗ್ಗೆ 2 ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಸಮಾಜದ ಗ್ರಾಮೀಣ ಪ್ರದೇಶದ ಯುವಕರಿಗೆ ಆತ್ಮವಿಶ್ವಾಸವನ್ನು ಕಲಿಸ್ತವರೇ ಲಂಕೇಶ್. ನಾವೆಲ್ಲ ಹಳ್ಳಿಯಿಂದ ಬಂದವರು, ಕಾಲೇಜ್ಗೆ ಹೋದರೆ ಕೀಳರಿಮೆ, ಇಂಗ್ಲೀಷ್ ಬೇರೆ ಬರಲ್ಲ, ಬಟ್ಟೆ ಬರೆ ಸರಿಯಾಗಿರಲ್ಲ, ಚಪ್ಪಲಿ ಕೂಡ ಇರಲಿಲ್ಲ. ಆದರೆ ನಾವನ್ನೆಲ್ಲ ಕುಂಡಿಸ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ಮಾತಾಡೋರು ಅಂದರೆ, ನಾನು PUCಲೇ ಅವ್ರ ಮಾತು ಕೇಳಿದ್ದೆ. ಬಂಡಿಚೇಚ ಮಾಡ್ತೀರಿ ಒಂದು ಓಣಿ, ಆ ಓಣಿ ಲಾಸ್ಟ್ಲಿಗೆ ಬಂದ ಓಣಿಲಿ ಕುಂತ್ಕೊಂಡು ಭಾಷಣ ಹೊಡಿತವ್ರು ಲಂಕೇಶ್ ಅವರು. ನನಗೆ DR ನಾಗರಾಜ್ ಹೇಳಿದ್ರು, ಲಂಕೇಶ್ ಅಂತ ಒಬ್ಬರಿದ್ದಾರೆ, ಭಾಳ ದೊಡ್ಡ ವ್ಯಕ್ತಿ, ಬನ್ನಿ ಅವ್ರ ಮಾತು ಕೇಳೋಣ ಅಂತ ಶೂದ್ರ DR ನಾಗರಾಜ್ ಕರ್ಕೊಂಡು ಹೋದ್ರು. ನಾವು ಕೇಳಿದ್ಲು, ಅವತ್ತೇ ನನಗೆ ಇಂಪ್ರೆಸ್ ಆಯಿತು. ಈ ಹಳ್ಳಿ ಹುಡುಗರಿಗೆ, ಗ್ರಾಮೀಣ ಪ್ರದೇಶದವರಿಗೆ, ಬಡವರಿಗೆ ಲಂಕೇಶ್ ಅಂತ ಒಬ್ಬ ಮೇಷ್ಟ್ರಿದ್ದರೆ ಆ ಹುಡುಗರು ರ್ಯಾಂಕ್ ತಗೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಅಷ್ಟು ಆತ್ಮವಿಶ್ವಾಸವನ್ನು ತಗೋತಾರೆ. CH ಹನುಮಂತರಾಯ್ ಅವರು ಹಳ್ಳಿಯಿಂದ ಬಂದಿದ್ದರು, ಅವ್ರಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ಲಂಕೇಶ್ ಅಂದರೆ ಅವರ ಪರಮ ಶಿಷ್ಯರಾಗ್ಬಿಟ್ರು. CH ಹನುಮಂತರಾಯ್ ಅವರು ಆಗಲೇ ಹಿಂದಿ ಹೋರಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟಿದ್ರು. ಹೋಗಿ ಲಂಕೇಶ್ ಅವರು ಬಿಡಿಸ್ಕೊಂಬಂದು ಆಮೇಲೆ 1 ವರ್ಷ ಎಕ್ಸಾಮ್ ಕುಂಡ್ರಿಸ್ದೆ CH ಅವ್ರನ್ನ ತೊಂದರೆ ಕೊಟ್ಬಿಟ್ರು. ಷಡಕ್ಷರ ಸ್ವಾಮಿ ಅಂತ ಪ್ರಿನ್ಸಿಪಾಲ್. ತಕ್ಷಣ ಮೇಷ್ಟ್ರು ಲಂಕೇಶ್ ನುಗ್ಗಿ, ಯಾಕೆ ಎಕ್ಸಾಮ್ ಕುಂಡ್ರಿಸಲ್ರಿ ಅಂತ ಗಲಾಟೆ ಮಾಡಿ ಪರೀಕ್ಷೆ ಕುಂಡ್ರಿಸಿದ್ರು. ಅದು ಎಲ್ಲರನ್ನೂ ಬೆಳೆಸ್ತವರು ಲಂಕೇಶ್ ಅವರು. ಅಂಥ ಮಹಾನ್ ವ್ಯಕ್ತಿ ನೆನಪಿಗೆ ಇವತ್ತು ಸಪ್ತಾಹ ಮಾಡ್ತಾ ಇದ್ದೀರಿ. ಆಮೇಲೆ ಅವರು ಪತ್ರಿಕೆ ತೆಗೆದಿದ್ದಂತೂ ಭಾಳ ಗ್ರೇಟು. ಪತ್ರಿಕೆ ತೆಗೆದ್ರಲ್ಲ, ಅದು ಎಷ್ಟೋ ರಾಜಕೀಯ ಬದಲಾವಣೆಗೆ ಕಾರಣ ಆಗುತ್ತೆ.
ಸರ್ಕಾರವನ್ನು ಬದಲಾಯಿಸುವಷ್ಟು ಕಾರಣ ಆಗ್ಬಿಡ್ತು. ಒಬ್ಬರು ಮನೆಗೆ ಹೋಗಿದ್ದೆ ನಾನು, ನಮ್ಮ ಸ್ನೇಹಿತರೆ ಮನೆ ಕಟ್ಸಿದ್ರು, 2 ಅಂತಸ್ತು ಮನೆ. ನಾನು ಊಟಕ್ಕೆ ಕರೆದಿದ್ರು. ಮಾತಾಡ್ತಾ ಹೆಂಗಿದೆ ಸರ್ ಮನೆ ಅಂದರು. ಸಖತ್ತಾಗಿದೆ ಬಿಡಿ ಸರ್. ಸರ್ ಒಂದು ಇಲ್ಲಿ ಅಂಬೇಡ್ಕರ್ ವಿಷಯ ಎತ್ತಬೇಡಿ. ಯಾಕೆ ಸರ್? ಕ್ಯಾಸ್ಟ್ ಗೊತ್ತಾಗ್ಬಿಡ್ತದೆ ನಾನು. ಇದೊಳ್ಳೆ ಊಟಕ್ಕೆ ಕರೆದ್ಬಿಟ್ಟವನೇ. ಈಗ ಅಂಬೇಡ್ಕರ್ ನಿಷೇಧ, ಇವನೇ ದಲಿತ. ಅಲ್ಲಿ ಅಕ್ಕಪಕ್ಕದವರು ಅವಮಾನದಿಂದ ನೋಡ್ತಾರೆ ಸರ್. ನಮ್ಮ ಹೆಂಡ್ತಿನ ಅರ್ಶನ ಕುಂಕುಮ ಕರಿಯಲ್ಲ ಸರ್. ಅವಮಾನ ಆಗ್ಬಿಟ್ಟಿದೆ ಸರ್. ಈಗಾಗಲೇ ಅಂಬೇಡ್ಕರ್ ಹೆಸರು ಎತ್ತಬೇಡಿ ಸರ್. ಫೋಟೋ ಇಟ್ಟರೆ ಇನ್ನೂ ಅಧೋಗತಿ ಅಂತ ಅವನು ಇನ್ನೊಂದು ಮಾತು ಹೇಳ್ದ. ಸರ್ 2 ಅಂತಸ್ತೇನು 3 ಅಂತಸ್ತು ಕಟ್ಬಿಡ್ತಾ ಇದ್ದೆ. ಈ ಲಂಕೇಶ ಒಬ್ಬ ದರಿದ್ರ ಇಲ್ಲದೆ ಇದ್ರೆ ಕಟ್ತಾ ಇದ್ದೆ ಸರ್ 3 ಅಂತಸ್ತು. ಯಾವನೋ ಒಂದು ಪೇಪರ್ ಒಂದು ಸ್ವಲ್ಪ ಸಣ್ಣದಾಗ ಹಾಕ್ಸ್ಬಿಟ್ಟ. ಲಂಕೇಶ್ ಪತ್ರಿಕೆ ಆವತ್ತಿಂದ 2 ಅಂತಸ್ತಿಗೆ ಸ್ಟಾಪ್. ಅಂದ್ರೆ ಈ ಲಂಕೇಶ್ ಪತ್ರಿಕೆ CID ಇಲಾಖೆ ಮಾಡೋ ಕೆಲಸ ಮಾಡಿದೆ. ರಾಮಣ್ಣನು ಅಲ್ಲಿ ಸೇರ್ಕೊಂಡಿದ್ರು ಬಹಳ ದಿನ, ಲಂಕೇಶ್ ಅವ್ರ ಜೊತೆ ಇದ್ದವರು. ಅದ್ರ ಜೊತೆಗೆ ಈ ಭಾಷೆನೇ ಬದಲಾಯಿಸ್ಬಿಟ್ರು ನೋಡಿ ಲಂಕೇಶ್. ಪ್ರಿನ್ಸಿಪಾಲರ ಮೇಲೆ ದೌರ್ಜನ್ಯ ಅಂತ ಇದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ಹೆಂಗ್ ಬರೋದು ಅಂದ್ರೆ ಪ್ರಿನ್ಸಿಪಾಲರಿಗೆ ಗೂಸ ಅಂತ ಬರೋದು, ಆಮೇಲೆ ಅಧಿಕಾರಿಗೆ ಲಾತ ಅಂತ ಬರೋದು. ಆ ಥರ ಭಾಷೆನ ಯಾರು ಬಳಸಿರ್ಲಿಲ್ಲ. ಈ ಪ್ರಿನ್ಸಿಪಾಲರಿಗೆ ಗೂಸ ಅಂತ ಬರೆದಿದ್ದು ರಾಮಣ್ಣನೇ ಅಂತ ಕಾಣ್ತದೆ. ಈ ರಾಮಣ್ಣ ಚಿಕ್ಕಬಳ್ಳಾಪುರದಲ್ಲ ಎಲ್ಲೋ ಪ್ರಿನ್ಸಿಪಾಲ್ಗೆ ಹೊಡೆದ್ಬಿಟ್ಟಿದ್ರು, ಹೊಡೋಗಿ ಪ್ರಿನ್ಸಿಪಾಲ್ರಿಗೆ ಗೂಸ ಅಂತ ಬರೆದಿ ರಾಮಣ್ಣ ಅಂತ ನಾನು ತಿಳಿದಂತೆ. ಆಮೇಲೆ ಪ್ರಿನ್ಸಿಪಾಲರಿಗೆ ಗೂಸ, ಆಮೇಲೆ ಅಧಿಕಾರಿಗೆ ಧರ್ಮದೇಟು, ಇಂಥವೆಲ್ಲ ಬಂದಿದ್ದು ಪತ್ರಿಕೆಯಲ್ಲಿ. ಇವನ್ನೆಲ್ಲ ಬಳಸೋದು ಸಭ್ಯತೆ ಅಲ್ಲ ಅಂತ ತಿಳ್ಕೊಂಬಿಟ್ಟಿದ್ರಲ್ಲ. ಅಧಿಕಾರಿಗಳ ಬಗ್ಗೆ ಗೌರವದಿಂದ ಬರಿಬೇಕು, ಧರ್ಮದೇಟು, ಲಾತ, ಗೂಸ, ಆಮೇಲೆ ಈ ಥರ ಶಬ್ದಗಳು ಭಾಷೆಯನ್ನೇ ಬದಲಾಯಿಸಿದ್ರು. ನಾವೆಲ್ಲ ಶ್ರೀರಾಮ್ಪುರದಲ್ಲಿ ಇದ್ವಲ್ಲ, ನಮ್ಮ ಭಾಷೆ ಇದು, ಶ್ರೀರಾಮ್ಪುರದ ಭಾಷೆ ಇದು. ಈ ಲಂಕೇಶ್ ಬಳಸ್ತಾ ಇದ್ದಾರಲ್ಲ, ಅಂದ್ರೆ ದಲಿತರ ಭಾಷೆಗೆ ಗೌರವ ಕೊಟ್ಟ ಮೊದಲ ವ್ಯಕ್ತಿ ಈ ಲಂಕೇಶ. ಪತ್ರಿಕೆಯಲ್ಲಿ ಈ ಥರ ಭಾಷೆ ಬಳಸ್ತಾ ಇದ್ದವು ನಮ್ಮವ್ರೆ. ಇವನು ಮಾಲೀಕ ಚಿಂದಿ ಚಿತ್ರಾನ್ನ ಅಂತ ಬರೆಯೋದು. ನಾವು ಬಳಸ್ತಾ ಇದ್ದೀವಿ ಶ್ರೀರಾಮ್ಪುರದಲ್ಲಿ ಆಡು ಭಾಷೆ. ಏನಪ್ಪ ಇದು, ಈ ಶ್ರೀರಾಮ್ಪುರದವ್ರ ಭಾಷೆಗೆ ಇಷ್ಟು ಬೆಲೆ ಇದೆ, ನಾವು ರೌಡಿಗಳು ಕೇಡಿಗಳು ಅಂತ ಜನ ಪರಿಗಣಿಸಿದ್ದಾರೆ ಅಂದರೆ ಎತ್ತರಕ್ಕೆ ನಮ್ಮನ್ನು ಲಂಕೇಶ್ ಎತ್ತಿದ್ದಾರೆ ನಮ್ಮ ಭಾಷೆಗೆ ಅಂತ ಸಂತೋಷ ಆಯಿತು. ಆಮೇಲೆ ಇನ್ನೊಂದು ಮಾಡೋರು, ಅಧಿಕಾರಿಗಳು, ಮಿನಿಸ್ಟ್ರುಗಳು, ಪ್ರಭಾವಶಾಲಿಗಳನ್ನು ಟೀಕ್ಸೋದನ್ನ ಕನ್ನಡಿಗರಿಗೆ ಕಲಿಸಿದ್ದೇ ಮಾಸ್ಟರ್ ಹಿರಣ್ಣಯ್ಯ ಆದಮೇಲೆ, ಕಿಡಿ ಶೇಷಪ್ಪ ಆದಮೇಲೆ, ನಮ್ಮ ಕಾಲದಲ್ಲಿ ಲಂಕೇಶ್ ಅವರೇನೆ. ಎಷ್ಟು ಚೆನ್ನಾಗಿ ಬರೆಯೋರು. ಈ ಪ್ರಭಾವಶಾಲಿಗಳಿಗೆ ಸರಿಯಾಗಿ ಟಾಂಗ್ ಕೊಟ್ಬಿಡೋರು. ಅವರು ಇನ್ಯಾರಿಗೂ ಬರೆದಿದ್ರು, ತನ್ನನ್ನು ಬೆಳೆಸಿದ ಗುರುವಿಗೆ ಬತ್ತಿ ಅಂತ ಇಂಥವೆಲ್ಲ ಹಾಕೋರು. ಆಮೇಲೆ ಇನ್ನೊಂದು ಹಾಕಿದ್ರು, KK ಮೂರ್ತಿ ಅಂತ ಒಬ್ರು ಇದ್ರು, ದೇವರಾಜ ಅರಸಿಗೆ ಆತ್ಮೀಯರು. ಈ ಪಿಟೀಲ್ ಚೌಡಯ್ಯನವ್ರದ್ದೊಂದು ಪಿಟೀಲ್ ಇದು ಕಟ್ಟಿದ್ದಾರೆ, ಸ್ಮಾರಕ ಭವನ. ಪಿಟೀಲ್ ರೂಪದಲ್ಲೇ ಇದೆ ಅದು, ಚೌಡಯ್ಯ ಸ್ಮಾರಕ ಭವನ. ಅದನ್ನು ಕಟ್ಟಿದವರು KK ಮೂರ್ತಿ ಅವರೇನೆ. ಎಷ್ಟು KK ಮೂರ್ತಿ ಅವರು ಅವ್ರನ್ನ ಏನು ಬರೆದ್ಬಿಟ್ರು ಲಂಕೇಶು. ನಾವು ಸಾಂಸ್ಕೃತಿಕ ವ್ಯಕ್ತಿ KK ಮೂರ್ತಿ, ಅರಸೋರ ಆಪ್ತರು, ಸಂಸ್ಕೃತಿ, ಕಲೆ, ನೃತ್ಯದಲ್ಲಿ ಅಭಿರುಚಿ ಉಳ್ಳವರು, ಜೈಲಲ್ಲಿ ತಾನೇ ಕರೆಸಿದ್ದವರು ಡ್ಯಾನ್ಸ್ಗೆ. ಅವ್ರನ್ನ ಇವರು ಸೀಮೆಣ್ಣೆ ಕಳ್ಳ KK ಮೂರ್ತಿ ಅಂತ ಬರೆದ್ಬಿಟ್ರು. ನಾವು ಇದ್ಯಾರು ಸೀಮೆಣ್ಣೆ ಕಳ್ಳ ಅಂತ ನೋಡ್ತೀವಿ, KK ಮೂರ್ತಿ. ಆದರೆ ಈ ಬರೆಯೋಕ್ಕೂ ಈ ಥರ ಧೈರ್ಯ ಬೇಕು. ಅಂಥವೆಲ್ಲ ಬರಿತಾ ಇದ್ರು ಅವರು. ಆದರೆ ಸಬ್ಜೆಕ್ಟು ಚೇಂಜ್ ಮಾಡಿಬಿಟ್ರು. ಈ ಅಧಿಕಾರಿಗಳು, ಮಂತ್ರಿಗಳು ಇವರನ್ನು ತೆಗಳಬೇಕು ಅನ್ನೋದನ್ನು ಅವರು ಕಲಿಸ್ಕೊಟ್ರು. ಆಮೇಲೆ ಒಂದು ರೀತಿ ಅವರಿಗೆ ಮಾನವೀಯತೆ ಇತ್ತು. ನಾನೊಂದಿನ ಸುಮ್ಮನೆ ಹೋದೆ ಮನೆಗೆ, ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ರು, 2 ಮಕ್ಕಳನ್ನ ಬಟ್ಟೆ ಕೊಡ್ಸೋಕ್ಕೆ ಗುಪ್ತಾ ಮಾರ್ಕೆಟ್ಗೆ. ನಾನು ಏನಕ್ಕೋಸ್ಕರ MA ಸ್ಟೂಡೆಂಟ್, ನಾನು ಸುಮ್ಮನೆ ಹೋದೆ. ನಾನು ಏನಕ್ಕಪ್ಪ ಬಂದ್ರಿ ಅಂದರು. ನಾನು ಹಿಂಗೆ ಸುಮ್ಮನೆ ಬಂದೆ ಸರ್, ಇತ್ತ ಕಡೆ ಹೋಗ್ತಾ ಇದ್ದೆ, ನೀವು ಇದ್ದೀರೋ ಇಲ್ಲೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತಕ್ಷಣ ಅವ್ರೇನು ಮಾಡಿದ್ರೆ, ಬಾರ ಪಾಸ್ ಇದೀಗ ನನ್ನ ಜೊತೆ
ಅಂದ್ಬಿಟ್ಟು ಆ ಮಕ್ಕಳ ಜೊತೆ ನನ್ನೂ ಕರ್ಕೊಂಡೋದ್ರು. ಗುಪ್ತಾ ಮಾರ್ಕೆಟ್ಗೆ ಹೋಗಿ ಆ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸಿದ್ರು. ನನಗೆ ಎಂಥ ಕಾಸ್ಟ್ಲಿ ಸ್ವೆಟ್ರ್ ಕೊಡಿಸಿದ್ರು ಅಂದರೆ, ಆ ಮಕ್ಕಳಿಗೆ ಎಷ್ಟು ಬೆಲೆಯ ಬಟ್ಟೆ ಕೊಡಿಸಿದ್ರು ಅಷ್ಟೇ ಕಾಸ್ಟ್ಲಿ, ಅದಕ್ಕಿಂತ ಕಾಸ್ಟ್ಲಿ ಸ್ವೆಟ್ರು ನನಗೆ ಕೊಡಿಸಿದ್ರು. ಇಲ್ಲ ಬರ್ಕೊಳ್ಳಿಲ್ಲ, ಇಲ್ಲ ಬರ್ದಿಲ್ಲ, ನನಗೆ ಸ್ವೆಟ್ರ್ ಬರ್ಕೊಂಡಿದ್ದಾರೆ, ನಂದು ಬರೀಲಿಲ್ಲ. ರಾಮಣ್ಣವರು ಬೇರೆ ವಿಷಯಕ್ಕೆ ಮಾಡಿದ್ದಾರೆ, ಬೇರೆ ಕೊಡಿಸಿದ್ದಕ್ಕೆ. ಆದರೆ ನನಗೆ ಆ ಸ್ವೆಟ್ರ್ ಕೊಡಿಸಿದ್ದು ಭಾಳ ವರ್ಷ ನಾನು ಇಟ್ಕೊಂಡಿದ್ದೆ. ಮತ್ತು ರಾಮಣ್ಣ ಹೇಳ್ದಂಗೆ ಅವ್ರದ್ದು ಇನ್ನೊಂದು ಅಭ್ಯಾಸ ಇತ್ತು. ರಿಪೋರ್ಟ್ರುಗಳು, ಕೆಲಸಗಾರರು ಅವ್ರಿಗೆಲ್ಲ ಬಟ್ಟೆ ಕೊಡಿಸೋದು, ಸ್ವೆಟ್ರ್ ಕೊಡಿಸೋದು ಮಾಡ್ತಾಯಿದ್ರು. ಲಂಕೇಶ್ ಪ್ರೀತಿಯಿಂದ ಕೊಡಿಸ್ಬಿಟ್ಟು ಸುಮ್ಮನೆ ಇರ್ತಿರ್ಲಿಲ್ಲ. ನೆಕ್ಸ್ಟ್ ವೀಕು ಇಂಥವರಿಗೆ ಬಟ್ಟೆ ಕೊಡಿಸಿದೆ, ನಮ್ಮ ಹುಡುಗರಿಗೆ ಸ್ವೆಟರ್ ಕೊಡಿಸಿದೆ, ನಮ್ಮ ಹುಡುಗನಿಗೆ ಒಳ್ಳೆ ಶರ್ಟ್ ಕೊಡಿಸಿದೆ ಅಂತ ಬರೆಯೋರು. ಇನ್ನೊಬ್ಬ ಪತ್ರಕರ್ತ ಇದ್ದ, ನಮ್ಮ ಫ್ರೆಂಡೇ, ಅವನೇನು ಮಾಡ್ಬಿಟ್ಟ, ಇವ್ರನ್ನ ಕಾಪಿ ಹೊಡೆದು ಅವನು ಏನೋ ಒಂದು ಬನೀನ್ ಕೊಡಿಸಿದ್ದ ಏನೋ ಅವ್ರ ರಿಪೋರ್ಟ್ರುಗಳಿಗೂ ಪಂಚೆ ಗಿಂಚೆ ಕೊಡಿಸಿದ್ದ ಏನೋ, ನಮ್ಮ ಹುಡುಗರಿಗೆ ನಾನು ಪಂಚೆ ಕೊಡಿಸಿದೆ, ನಮ್ಮ ಹುಡುಗರಿಗೆ ಟವಲ್ ಕೊಡಿಸಿದೆ, ಖರ್ಚೀಪ್ ಕೊಡಿಸಿದೆ ಅಂತ ಬರಿತಿದ್ದೆ. ಹಂಗೆ ಬರಿತಿದ್ದ. ಆ ವರದಿಗಾರ ಏನು ಮಾಡ್ಬಿಟ್ರು, ಸಿಟ್ಟತ್ಬಿಟ್ರು ಅವನ ಸ್ಟಾಫು. ನನಗೆ ಬಂದು ಹೇಳಿದ್ರು, ಏನು ಸರ್, ನಮ್ಮ ಸಂಪಾದಕ ನಮ್ಮ ವರದಿಗಾರಿಗೆ ಖರ್ಚೀಪ್ ಕೊಡಿಸಿದೆ, ವರದಿಗಾರ ಟವಲ್ ಕೊಡಿಸಿದೆ, ಇವನೇನು ಡ್ರೆಸ್ಸು ಸೂಟ್ ಅನ್ಸ್ಬಿಟ್ಟ, ಇವನೇನು ಸರ್ ಹಿಂಗೆ ಬರಿತಾವ ನಮ್ಮ ಮೇಲೆ, ಪ್ಯಾಂಟು ಕೊಡಿಸಿಲ್ಲ, ಶರ್ಟು ಕೊಡಿಸಿಲ್ಲ, ಟವಲ್ಲು ಖರ್ಚೀಪು ಇಂಥದ್ದು ಬರಿತಾವನೇ ಸಾ, ಹ್ಯಾಂಡ್ ಖರ್ಚೀಪು ಅಂತಾನೆ ಸಾ. ಅದು ನಾನು ಮತ್ತೆ ಯೋಚನೆ ಮಾಡೋಣ, ಆ ಥರ ಪಡಬೇಡಿ, ಸ್ವಲ್ಪ ನಿಧಾನ ಮಾಡಿ ನೋಡೋಣ, ಮುಂದೆ ಏನಾದರೂ ದೊಡ್ಡದು ಕೊಡಿಸ್ಬೋದು, ಎಲ್ಲಿ ಕೊಡಿಸ್ತಾನೆ ಸಾ ಅಂತ. ರಿಪೋರ್ಟ್ರು ಒಬ್ಬ ನಮ್ಮ ಫ್ರೆಂಡ್ ಶಿಷ್ಯ ಹೋದ. ಇನ್ನೊಂದು ವಾರಕ್ಕೆ ಸಿಗ್ದ, ಹೇಗಿದ್ದಾರೆ ನಿಮ್ಮ ಸಂಪಾದಕರು, ಏನು ಕೊಡಿಸಿದ್ರು ಅಂದೆ. ಏನು ಕೊಡಿಸೋದಿರ್ಲಿ ಸರ್, ನಾವೇ ಕೊಟ್ಟೋ ಅಂತ. ಏನು ಕೊಟ್ರಿ? ಒಂದು ಸಣ್ಣ ಪ್ರಮಾಣದ ಹಲ್ಲೆಯನ್ನು ಅವನ ಮೇಲೆ ನಡೆಸಿದ್ದೆ. ಪತ್ರಕರ್ತ ಹೇಳ್ದಂಗೆ ಹೇಳ್ತಾವ ಅವನು, ಸಣ್ಣ ಪ್ರಮಾಣದ ಹಲ್ಲೆಯನ್ನು ಎಲ್ಲ ಸೇರಿ ಬಾರಿಸಿದ ಮೇಲೆ ಈಗ ತಣ್ಣಗೆ ಹಾಕ. ಅಂದ್ರೆ ಲಂಕೇಶ್ ಅವ್ರನ್ನ ಅನುಕರಣೆ ಮಾಡಕ್ಕೆ ಹೋಗಿ ಏನೇನು. ಇನ್ನು ಕೆಲವರು ಲಂಕೇಶ್ ಕುಡಿತಾರಂತೆ, ನಾವು ಚೆನ್ನಾಗಿ ಕುಡಿದ್ರೆ ಒಳ್ಳೆ ರೈಟರ್ ಆಯ್ತು ಗುರು ಅಂದ್ಬಿಟ್ಟು ಕುಡಿಯೋಕ್ಕೆ ಹೋಗಿ ದವಾರು ಬಿದ್ದು ಅವನ್ನ 4 ಜನ ಹೆಣ ಎತ್ಕೊಂಡೋಗಿರೋದು ಉಂಟು. ಇನ್ನು ಕೆಲವರು ಲಂಕೇಶ್ ಸಿಗರೇಟ್ ಸೇತಾರೆ ಗುರು, ಅದಕ್ಕೆ ಅಷ್ಟೊಂದು ಐಡಿಯಾ ಅವ್ರಿಗೆ. ಸಿಗರೇಟ್ ಸೇದಿ ಇವನು ಕಾಯಿಲೆ ಬಂದು ಇವನು ಆಸ್ಪತ್ರೆ ಸೇರಿದ್ದೆ ಹೊರತು ರೈಟರ್ ಆಗಲಿಲ್ಲ. ಇಂಥದ್ದೆಲ್ಲ ಲಂಕೇಶ್ ಅವರ ನನಗೆ ಒಂದ್ಸಲ ಆಗ್ಬಿಡ್ತು. ಹಾಲಿಡೇ ಇನ್ನಲ್ಲೂ ಭಾಳ ಕಾಸ್ಟ್ಲಿ ಹೋಟ್ಲು, 5 ಸ್ಟಾರ್ ಹೋಟ್ಲು ಹಾಲಿಡೇ ಇನ್, ಭಾಳ ದುಬಾರಿ ಇದು. ಹಾಲಿಡೇ ಇನ್ನಲ್ಲಿ ಏನ್ರಿ ಅವ್ನಿಗೆ ಎಸ್ ಮೂರ್ತಿ ಪಾರ್ಟಿ ಮಾಡ್ತಾನಂತೆ ಅಂತ ರೇಗಿದ್ರು ಒಂದಿನ. ನಾನು ಅಲ್ಲೇ ಇದ್ನಲ್ಲ, ಏನು ಸರ್ ಪಾರ್ಟಿ ಹಾಲಿಡೇ ಇನ್ನಲ್ಲಿ, ಎಸ್ ಮೂರ್ತಿ ಏನು ಸರ್ ತಪ್ಪು ಮಾಡ್ತಾನೆ? ನಾನು ಡೈಲಿ ಹಾಲಿಡೇ ಇನ್ನಲ್ಲೇ ಊಟ ಮಾಡೋದು, ಮಧ್ಯಾಹ್ನದ ಊಟ. ಅವ್ರಿಗೆ ಗಾಬರಿ ಆಗ್ಬಿಡ್ತು, ಇವನೇನು ಹಿಂಗಾಡ್ತಾವನೆ ಅಂದ್ಬಿಟ್ಟು. ಹಾಲಿಡೇ ಇನ್ನಲ್ಲಿ ಊಟ? ಹೌದು, ಡೈಲಿ ಹಾಲಿಡೇ ಇನ್ನಲ್ಲೇ ನಾನು ಮಧ್ಯಾಹ್ನದ ಊಟಕ್ಕೆ ಹೋಗೋದು. ಹಾಗಾದ್ರೆ ಈ ನನ್ನ ಮಗ ಎಷ್ಟು ಹೊಡೆದಿರ್ಬೇಕು ಅಂತ ಅವ್ರು ಲೆಕ್ಕ ಹಾಕಿ ನನ್ನ ಹಿಂಗೇ ನೋಡ್ತಾ ಇದ್ರು. ಹೌದು ಸರ್, ಡೈಲಿ ಹೋಗ್ತೀನಿ ಸರ್, ಮೂರ್ತಿದೆ ಸರ್, ದೊಡ್ಡ ವಿಷಯ. ನನ್ನ ಪ್ರಾಬ್ಲಮ್ ಏನಂದರೆ, ಹಾಲಿಡೇ ಇನ್ನು ಬಿಡಿ ಹತ್ರ ಇದೆಯಲ್ಲ, ಅದು ಬೇರೆ ದೊಡ್ಡ ಹಾಲಿಡೇ ಇನ್ನು 5 ಸ್ಟಾರ್. ಮೆಜೆಸ್ಟಿಕ್ ಹತ್ರ ಒಂದು ಹಾಲಿಡೇ ಇತ್ತು, ಅದು ಚಿಕ್ಕ ಹಾಲಿಡೇ ಏನು. ಅಲ್ಲಿ ಕುಷ್ಕ ತಿನ್ನಕ್ಕೆ ಹೋಗ್ತಾ ಇದ್ದೆ. ನಾನೇನು ಮಾಡಿದೆ, ಆ ಹಾಲಿಡೇ ನೆನಪಾಗ್ಬಿಟ್ಟು ನಾನು ಇದನ್ನು ಡಿಫೆಂಡ್ ಮಾಡಿ, ಏನು ಸರ್ ಹಾಲಿಡೇ, ನಾನು ಮಧ್ಯಾಹ್ನ ಅಲ್ಲೇ ಕುಷ್ಕ ತಿನ್ನೋದು. ಒಂದು ಟೀ ಕುಡಿಬೇಕಂದ್ರೆ ಹಾಲಿಡೇನ್ಗೆ ಹೋಗೋದು. ಅವ್ರು ಇವನೇನು ಮಾಡವನೇ, ಏನೋ ಕಂತ್ರಿ ಕೆಲಸ ಮಾಡವನು ಇವನು ಅಂತ ಅವ್ರು ತಲೆ ಕೆಡಿಸ್ಕೊಂಡ್ರು. ಆಮೇಲೆ DR ನಾಗರಾಜು ಹೊರಗಡೆ ಬಂದ ಮೇಲೆ ಹೇಳಿದ್ರು ನನಗೆ, ಸಿದ್ದಿಗೈದವರೇ ಕಾದಿದೆ ನಿಮಗೆ ಅಂದರು. ಏನು ಸರ್, ನೆಕ್ಸ್ಟ್ ವೀಕ್ ನಿಮ್ಮದೇ ಸ್ಟೋರಿ. ಏನು ಸರ್ ಸ್ಟೋರಿ? ಅದೇ ಹಾಲಿಡೇ ಇನ್ ಸ್ಟೋರಿ. ನಾನು ಏನು ಸರ್ ಹಾಲಿಡೇ ಇನ್ಗೆ ಹೋದ್ರೆ ಏನು ಸರ್ ತಪ್ಪು, ನಾನು ಅಲ್ಲೇ ಹೋಗೋದು. ರೀ ನೀವು ಯಾವ ಹಾಲಿಡೇ ಇನ್ನು ಅಂತ. ನಾನು ಮೆಜೆಸ್ಟಿಕ್ ಹೋಗ್ತೀನಿ. ಆ BD ಹತ್ರ ಒಂದೈತಲ್ಲ ಅದಲ್ವಾ? ಇಲ್ಲ ಸರ್, ಅದು ನೋಡೇ ಇಲ್ಲ ಸರ್. ಮತ್ತೀಗೇನು ಮಾಡ್ಬೇಕು ಸರ್? ಈಗೇನು ಮಾಡಬೇಕು ಹೇಳ್ಬಿಟ್ಟಿದ್ದೀರ, ಅವರೆಲ್ಲ ನೋಟ್ ಮಾಡ್ಕೊತಾ ಇದ್ರು.
ನೆಕ್ಸ್ಟ್ ವೀಕ್ ನಿಮ್ದೇನೆ ಸ್ಟೋರಿ. ನಾನೇನು ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು 5-6 ಲಂಕೇಶ್ ಪತ್ರಿಕೆ ಬರೋವಲ್ಲ, ನೆಕ್ಸ್ಟ್ ವೀಕೆ ಒಳಗೆ ಫಸ್ಟೇ ನಿಂತ್ಕೊಂಡು ಎಲ್ಲರದ್ದು ಕಲೆಕ್ಟ್ ಮಾಡ್ಕೊಂಡು ಯಾವನಿಗೂ ಸಿಗಬಾರ್ದು ಈ ಡಿಪಾರ್ಟ್ಮೆಂಟ್. ಒಂದು 2-3 ವಾರ ಮಾಡದೆ ಬರಲೇ ಇಲ್ಲ. ಆಮೇಲೆ ಲಂಕೇಶ್ಗೆ ಡೌಟ್ ಬಂದ್ಬಿಟ್ಟಿದೆ, ಇವನು ಯಾರು ಬಿಡ್ತಾರ ಹೋಲಿ, ಆಲ್ರೆಡಿ ಹೋದ್ರೆ ಇವನು ಬಿಡ್ತಾರ ಯಾರಾದರೂ, ಇವನೇನೋ ಬಿಡ್ತಾವನೆ ಅಂದ್ಬಿಟ್ಟು ನನಗೆ ಆ ಥರ ಅನುಭವನ. ಲಂಕೇಶ್ ಒಂಥರ ಮನುಷ್ಯ. ಒಬ್ಬರೇ ಕುಂತಿದ್ರು ಒಂದಿನ ಕ್ಯಾಂಪಸ್ಸಲ್ಲಿ, 6 ಗಂಟೆ ಆದರೂ ಕಲ್ ಮೇಲೆ ಒಬ್ಬರೇ ಕುಂತವ್ರೆ. ನಾನು ಅಲ್ಲಿ ನಮ್ಮ ಮನೆ ಇತ್ತು, ವಾಕ್ ಮಾಡ್ಕೊಂಡು ಸುಮ್ಮನೆ ಸುತ್ತಾಡ್ತಾ ಇದ್ದೆ. ಅರೆ ಲಂಕೇಶ್ ಕುಂತವ್ರೆ ಅಂತ ನಮಸ್ಕಾರ ಹೊಡೆದು, ಸರ್ ಏನು ಸರ್ ಇಲ್ಲಿ ಒಬ್ಬರೇ ಕುಂತಿದ್ದೀರಾ? ಅದು ಯಾರಿಗೋ ಕಾಯ್ತಾ ಇದ್ದೀನಿ ಕಣ್ರಿ ಬರಲಿಲ್ಲ ಅಂತ ಅಂದರು. ಯಾಕೆ ಸರ್ ಇಲ್ಲಿ ಕತ್ತೇಲಿ ಒಬ್ಬರೇ ಕುಂತ ಇದ್ದೀರಾ? ಕತ್ತೇಲಿ ಬರಲಿಲ್ವಲ್ಲ ಅಂತ ಅವ್ರೇನು ಅವ್ರದ್ದೇ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಅಂತ ಕಾಣ್ತದೆ. ನಾನು ಸ್ವಲ್ಪ ಹೊತ್ತು ಕುಂತ್ಕೊಂಡೆ ಇರಲಿ. ನಾನು ಆಮೇಲೆ ಅವ್ರು ಹೇಳಿದ್ರು, ಆ ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ಬರೀತಾಳಯ್ಯ, ಸಖತ್ತಾಗಿ ಬರೀತಾಳೆ ಕಣ್ರಿ, 4 ವಾರನೂ ಬಂತಲ್ಲ ಅವಳದೇನೆ ಅಂತ. ನನಗೆ ಆ ಹೆಣ್ಮಗಳು ವಿಷಯ ಗೊತ್ತಿತ್ತು. 4 ವಾರನೂ ಬಂತಲ್ಲ ಅವರ ಸಹ ಅಲ್ಲಿ ಹೆಣ್ಮಗಳು. ಸಾಕ್ತಾ ಏನ್ರಿ ಎಷ್ಟು ಚೆನ್ನಾಗಿ ನಮ್ಮ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಬರಿತವ್ರಿ, ಹಳ್ಳಿ ಹೆಣ್ಮಕ್ಳು. ಅದನ್ನೇ ಅವೆಲ್ಲ ಭಾಳ ಇಷ್ಟ ಅವ್ರಿಗೆ, ಹಳ್ಳಿ ಹೆಣ್ಮಕ್ಳು, ಅಲ್ಪಸಂಖ್ಯಾತರು, ದಲಿತರು, ಈ ಥರ. ನಾನು ಚೆನ್ನಾಗಿ ಬರೀತಾರಲ್ವ ಸಾ? ಹೌದ್ರಿ, ಅದಕ್ಕೆ ಹಾಕಿದ್ದೀನಿ. ನಾನು ಸಾರಿ ಅಂದೆ. ಯಾಕೆ ಅಂದರು, ಆ ಹೆಣ್ಮಗಳಲ್ಲ ಸಾ, ಮೊಹಮ್ಮದ್ ಬಳ್ವಾರ್ ಕುಯ್ಯಿ ಹಂಗೆ ಬರೀತಾವನಿ ಹುಡುಗಿ ಹೆಸರಲ್ಲಿ. ಅವ್ರದ್ದು ಈ ಬಳ್ವಾರ್ ಕುಯ್ಯಿ ಕಂತ್ರಿ ನನ್ನ ಮಗ ಹುಡುಗಿ ಹೆಸರು ಬರೆದು ನನಗೆ ಡೋಸ್ ಕೊಟ್ಬಿಟ್ಟು ನೋಡ್ರಿ. ಅಂದರೆ ಈ ಥರದ ಅನುಭವಗಳು ಲಂಕೇಶ್ ಅವ್ರ ಹತ್ರ ನಮಗೆ ಭಾಳ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದ್ಸಲ ಹಲಸೂರು ಹತ್ರ ಹೊಡೆದ್ಬಿಟ್ರು, ಅವ್ರನ್ನ ಕೆಳಗಡೆ ಬಿದ್ದೋಗ್ಬಿಟ್ರು. ಈ ಕನ್ನಡ ಚಳವಳಿಗಾರರು ವಾಟಾಳ್ ನಾಗರಾಜು ಅವರು ಅವ್ರ ಕಡೆಯವರು, ವಾಟಾಳ್ ಬಂದಿರಲಿಲ್ಲ, ರಂಗನಾಥ್ ಅಂತ ಇನ್ನೊಬ್ರು ಇದ್ರು, ಅವ್ರ ಶಿಷ್ಯರು ಹೊಡೆದ್ಬಿಟ್ರು. ತಮಿಳು ಸಂಘಕ್ಕೆ ಹೋಗಿದ್ರು ಭಾಷೆಗೆ, ಕನ್ನಡ ರಾಜ್ಯೋತ್ಸವಕ್ಕೆ. ಪಾಪ ಅಲ್ಲಿ ಈಚೆಗೆ ಬರ್ತಿದ್ದಂಗೆ ಹಲಸೂರು ಕೆರೆ ಮುಂದೆ ಇವ್ರಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು, ಮುಖ ಎಲ್ಲ ಊದ್ಕೊಂಡ್ಬಿಡ್ತು. ಆವತ್ತು ಸಂಜೆ ನಾನು ಲಂಕೇಶ್ ಪತ್ರಿಕೆಗೆ ಹೋದೆ, ಯಾರೂ ಇಲ್ಲ, ಇವರೊಬ್ಬರೇ ಹಿಂಗೆ ಕುಂತವ್ರೆ. ನಾನು ಏನು ಸರ್ ಹಿಂಗಾಗ್ಬಿಡ್ತು ಅಂತ, ಸರ್ ಹಿಂಗೆ ಸರ್ ಅಂತ. ನಾನು ಏನೋ ದೊಡ್ಡ ರೌಡಿ ಥರ ಬಿಡಲ್ಲ ಸರ್ ಅವ್ರನ್ನ, ನಾವು ಬಿಡಲ್ಲ ಸರ್ ಅಂತ. ನಾನು ಏನು ಬಿಡ್ತಾರೆ ಇವನು ಹೇಳ್ತಾರೆ ಅಂದ್ಕೊಂಡು ಸುಮ್ಮನೆ ಇದ್ದರು. ಆಮೇಲೆ ಸ್ವಲ್ಪ ಡ್ರಿಂಕ್ಸ್ ತಗೊಳ್ತಾಯಿದ್ರು. ನನಗೂ ಕೂಡ ಸ್ವಲ್ಪ ಒಂದು ಕೃಪೆ ಮಾಡಿ ನನಗೂ ಸ್ವಲ್ಪ ಕೊಟ್ಟರು, ನಾನು ತಗೊಳ್ತಾ ಇದ್ದೆ. ಸ್ವಲ್ಪ 1-2 ಪೇಗ್ ಆದಮೇಲೆ ಏನು ಹೇಳ್ತಾರೆ, ಬರ್ಬೋದ್ರಿ ಮತ್ತೆ ಹೊಡೆಯೋಕೆ ಅವರು. ನಾನೇನು ಮಾಡಿದೆ, ಅಯ್ಯಯ್ಯೋ ಎಂಥ ಸ್ಥಳಕ್ಕೆ ಬಂದಿದ್ದೀನಪ್ಪ, ಅಪಾಯಕಾರಿ ಸ್ಥಳದಲ್ಲಿ ಇದ್ದೀನಲ್ಲ, ನನಗೆಲ್ಲ ಇಳಿದೋಗ್ಬಿಟ್ಟು ಛೇ ಈಗ ಓಡೋದೊಂದು ಬಾಕಿ ಅಂದ್ಬಿಟ್ಟು, ಸರ್ ಬರಲ್ಲ ಸರ್, ಕುಂತ್ಕೊಳ್ರಿ ಅಂತ ಇನ್ನೊಂದು ಪೆಗ್ ಹಾಕ್ತಿದ್ದಂಗೆ ನನಗೆ ಡಚ್ ಕರೇಜ್ ಅಂತಾರಲ್ಲ, ಕುಡ್ಕರಿಗೆ ಇದ್ಕಿದ್ದಂಗೆ ಹುಳ ಪಾರ್ಟಿಗಳಿಗೂ ಕೂಡ ಡಚ್ ಕರೇಜ್ ಬಂದ್ಬಿಡ್ತದೆ ಜಾಸ್ತಿ ಕುಡ್ದಿಟ್ಟಿಗೆ. ನಮ್ಮ ಆಫೀಸರ ಬೆರಳೆಣ್ಸೋದ್ರೆ ಡಮಾರ್ ಅಂತ ಹೇಳಿದೆ, ಸುಮ್ಮನೆ ಬಿಡ್ತಾ ಇರ್ತಾರೆ. ಈ ಕ್ಲರ್ಕ್ಗಳು ಅವರು ಇವರು ಸೊ ಅವರಿಂದ ಬೈಸ್ಕೊಂಡಿರ್ತಾರಲ್ಲ, ಅವರು ಡಚ್ ಕರೇಜ್ ಜಾಸ್ತಿ ಬರೋದು ಕುಡ್ದಾಗ, ಅವರು ಬೈಯೋದು ಇವ್ರ ಕೆಲಸ. ನಾನು ಯಾವಾಗ ಡಚ್ ಕರೇಜ್ ಬಂತೋ, ನಾನು ಯಾವನ್ ಸರ್ ಅವನು, ಬರಲಿ ಸರ್ ನೋಡ್ಕೊಂಬಿಡ್ತೀವಿ. ಆಮೇಲೆ ಏನು ಯಾರೂ ಬರಲಿಲ್ಲ, ಭಾಳ ಹೊತ್ತು ಕುಂತ ಇದ್ದು. ಅಂದರೆ ಅವ್ರ ಹತ್ರ ಒಂಥರ ಮಾನವೀಯತೆಯೂ ಇತ್ತು, ತುಂಬ ಮಾನವೀಯತೆ. ಕೆಲವು ಸಲ ಅವರು ಪಾಪ ತಪ್ಪಿತಸ್ಥರು ಅಲ್ಲದವ್ರಿಗೂ ಕೂಡ ಅವರು ತಪ್ಪಿತಸ್ಥರು ಅಂತ ಬರೆದ್ಬಿಟ್ಟು ತೊಂದರೆನೂ ಆಯಿತು ಕೆಲವರಿಗೆ. ಆಮೇಲೆ ಅವ್ರಿಗೊಂದು ರೀತಿ ವಿಚಿತ್ರವಾದ ಹಾಸ್ಯ ಪ್ರಜ್ಞೆ ಇತ್ತು. ಶೂದ್ರ, DR ನಾಗರಾಜು, ಇವ್ರಿಗೆಲ್ಲರಿಗೂ ಆಪ್ತರು, ರಾಮಚಂದ್ರ ಶರ್ಮರು, ಶ್ರೀನಿವಾಸ್ ಗೌಡರು, ಎಲ್ಲರಿಗೂ ಆಪ್ತರಾಗಿದ್ದರು ಲಂಕೇಶ್ ಅವರು. ಆಮೇಲೆ ಅವರ ಬರವಣಿಗೆಯಿಂದ ಅವರು ಎಷ್ಟು ಪ್ರಸಿದ್ಧರಾದರು ಅಂದರೆ, ಅವ್ರಿಗೆ ಯಾರೋ ತಲೆ ಕೆಡಿಸ್ಬಿಟ್ರು, ಸರ್ ನೀವೇ ಕರ್ನಾಟಕದ ಮುಖ್ಯಮಂತ್ರಿ ನೆಕ್ಸ್ಟು, ನಡ್ರಿ ಕಟ್ಟಿ ಸರ್ ಒಂದು ಪಕ್ಷ ಕಟ್ಬಿಡೋದು ಲಂಕೇಶು, ಪ್ರಗತಿ ರಂಗ ಅಂತ ಕಟ್ಟಿ ಏನು ಊರೂರು ತಿರುಗಿ ಭಾಷಣ ಮಾಡಿಬಿಟ್ರು.
ಅಲ್ಲೂ ಜನ ಲಂಕೇಶ್ ಅಂದ್ರೆ ಆಶ್ಚರ್ಯ ಕುತೂಹಲ ನೋಡಕ್ಕೆ ಸೇರವ್ರೆ, ಓಟ್ ಹಾಕಕ್ಕಲ್ಲ ಅವ್ರು ಯಾರು. ಸುಮ್ಮನೆ ಲಂಕೇಶ್ ಬರೀತಾರಲ್ಲ ಹೆಂಗವನೇ ಪಾರ್ಟಿ ನೋಡೋಣ ಅಂತ. ಏನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಕಾಲೇಜ್ ಹುಡುಗರು ಥ್ಯಾಂಕ್ಸ್ ಕೊಡೋದು ಸಪೋರ್ಟ್ ಮಾಡೋದು ಮಾಡಿದ್ರು. ಇವ್ರು ನಂಬ್ಕೊಂಬಂದ್ಬಿಟ್ರು CM ನಾನೇ, ನಮ್ಮ ಶ್ರೀನಿವಾಸ್ ಗೌಡ್ರಿ ಹೆಲ್ತು, ಇವನು ಹೋಮ್ ಕೊಡೋಣ ಅಂತ ಇದ್ದೀನಿ. ಇವರು ನೀಲು ಸರ್ಕಾರ ಅಂತ ಇವ್ರು ಬೇರೆ ಬರೆದ್ಬಿಟ್ರು. ಆಮೇಲೆ ಈ ಸಿದ್ಧಂಗೆ ಇನ್ಗೆ ಸೋಷಿಯಲ್ ಫೇರ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಹಿಂಗೆಲ್ಲ ನಮಗೆಲ್ಲ ಆಸೆ ಹುಟ್ಟಿಸ್ಬಿಟ್ಟಿದ್ರು. ಆದರೆ ಪಾಪ ಇವ್ರ ಕ್ಯಾಂಡಿಡೇಟು ನಿಲ್ಸಕ್ಕೂ ಆಗಲಿಲ್ಲ, ಓಟು ಬರಲಿಲ್ಲ, ಯಾರಿಗೂ ಡಿಪಾಸಿಟು ಬರಲಿಲ್ಲ. ಅಂದರೆ ರಾಜಕೀಯವಾಗಿ ಅವರು ಅಷ್ಟೊಂದು ಪರಿಪಕ್ವವಾದ ತಿಳುವಳಿಕೆ ಇರಲಿಲ್ಲ, ಅನುಭವ ಇರಲಿಲ್ಲ ಅಂತ ಕಾಣ್ತದೆ. ಚಿಂತಕರು, ಒಳ್ಳೆ ಚಿಂತಕರು, ಶ್ರೇಷ್ಠ ಸಾಹಿತಿ ಅಂತ ವ್ಯಕ್ತಿ ನಮಗಿವತ್ತು ಅವರ ಕೃತಿಗಳ ಮೂಲಕ ಅವರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ, ಗುರುಗಳಾಗಿದ್ದಾರೆ. ಅವರ ಕೃತಿಗಳನ್ನು ಓದೋದೇ ನಮ್ಗೆ ಉಳಿದಿರ್ತಕ್ಕಂಥ ದಾರಿ. ಲೇಖಕನ ಸ್ವಾತಂತ್ರ್ಯಕ್ಕೆ ಅವರು ಬಹಳ ಹೋರಾಟ ಮಾಡಿದವರು, ಬುನಾದಿ ಹಾಕಿದವರು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 3 ಜನ ಅಂತ ಅನ್ನಿಸ್ತದೆ ಅಂಥವ್ರು. ಕಿಡಿ ಶೇಷಪ್ಪನವರು, ಮಾಸ್ಟರ್ ಹಿರಣ್ಣಯ್ಯನವರು, ಲಂಕೇಶ್ ಅವರು. ಅವ್ರಿಗೆ ಅವರ ಮಿತಿ ಇತ್ತು. ಇವರು ಒಂಥರ ಅಗಾಧವಾದ ಆಕಾಂಕ್ಷೆಗಳು ಇದ್ದವು ಇವರಿಗೆ. ಆದರೆ ದೊಡ್ಡ ವ್ಯಕ್ತಿ, ಎಲ್ಲೂ ಎಷ್ಟು ಫೇಮಸ್ ಇವರು ಕರ್ನಾಟಕದಲ್ಲಿ. ಯಾವುದೇ ಫಾರಿನ್ಗೆ ಹೋಗಲಿಲ್ಲ ಇವರು, ಯಾವುದೇ ಫಾರಿನ್ ಟೂರ್ಗೆ ಹೋಗಲಿಲ್ಲ ಇವರು. ಡೆಲ್ಲಿಗೆ ಬಂದಿದ್ರೆ ಹೆಚ್ಚು. ಆ ಥರ ಇವ್ರದ್ದೇನೋ ಒಂದು ಸ್ವಭಾವ ಇತ್ತು. ಅಂಥ ವ್ಯಕ್ತಿ ಇವತ್ತು ಸಪ್ತಾಹ ಮಾಡ್ತಾ ಇದ್ದೀರಿ. ಸೂಕ್ತವಾದ ವ್ಯಕ್ತಿ, ಶ್ರೇಷ್ಠ ಲೇಖಕ, ಜ್ಞಾನಪೀಠದ ಸಾಲಿಗೆ ಬರಬೇಕಾದಂಥ ಲೇಖಕ. ನಮ್ಮಲ್ಲಿ ಜ್ಞಾನಪೀಠ ಪಡೆದವ್ರು 8 ಜನ ಆದರೆ ಪಡಿದೇ ಇದ್ದವರೇ ಇನ್ನು 8 ಜನ. SL ಭೈರಪ್ಪ, GS ಶಿವರುದ್ರಪ್ಪ, ಪೂತಿ ನರಸಿಂಹಾಚಾರ್ಯರು, KS ನರಸಿಂಹಸ್ವಾಮಿಗಳು, ಆಮೇಲೆ ಲಂಕೇಶು, ತೇಜಸ್ವಿ, ಇನ್ನೂ ಇಬ್ಬರು DR ನಾಗರಾಜ. ಈ 8 ಜನಕ್ಕೆ ನಮ್ಮ ಜ್ಞಾನಪೀಠ ಬಂದಿದ್ರೆ ಇನ್ನು 8 ಜನಕ್ಕೆ ಬಂದಿಲ್ಲ, ಹಂಗೇನೆ ಹೋಗ್ಬಿಟ್ರು ಅವರೆಲ್ಲ. ಪ್ರಶಸ್ತಿ ಇಲ್ದೇನೆ ಹೋಗ್ಬಿಟ್ರು. ಅಷ್ಟು ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಸಾಹಿತ್ಯವನ್ನು. ಅವರಿಗೆ ನಾನು ಅವರ ಸ್ಮರಣೆ ಮಾಡ್ತಾ ಲಂಕೇಶ್ ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ರಮೇಶ್ ಕುಮಾರ್ ಅವರು, ಸ್ಪೀಕರ್ ಅವರು, ನಮ್ಮ ನಾಯಕರು, ನಾವೆಲ್ಲ ಅಭಿಮಾನದ ಮೂರ್ತಿಯಾಗಿ ಅವರನ್ನು ನೋಡ್ತಾ ಇದ್ದೇವೆ. ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಎಲ್ಲ ಶಕ್ತಿ, ಸಾಮರ್ಥ್ಯ ಮತ್ತು ಕಾಳಜಿ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಆದರೂ ನಮಗೆಲ್ಲರಿಗೂ ಆಸೆ, ಒಂದು ಆಸೆ ಇದೆ. ನಿಜವಾಗಿ ದೇವರಾಜ ಅರಸು ಅವರ ಒಂದು ಗರಡಿಯಲ್ಲಿ ಬೆಳೆದವರು ಅವರು. ಆದರೆ ನನಗೊಂದು ದುಃಖ, ಏನನ್ನು ನಾವು ಮುಖ್ಯಮಂತ್ರಿಯಾಗಿ ನೋಡಬೇಕಾದ ವ್ಯಕ್ತಿ ಸೀತಾರಾಮ್, TN ಸೀತಾರಾಮ್ ಸೀರಿಯಲ್ನಲ್ಲಿ ಮುಖ್ಯಮಂತ್ರಿ ಆದರು. ಆದರೆ ನಾವು ನಿಜವಾಗಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಅಲ್ಲಿ ಪ್ರೊಜೆಕ್ಟ್ ಆಗಿದ್ದಾರೆ. ನಾನು ಅದನ್ನು ಹೇಳಿದೆ, ಇಂಥ ಮುಖ್ಯಮಂತ್ರಿಗಳು ಬರಬೇಕು, ಅವರು ಒಳ್ಳೆಯ ಮುಖ್ಯಮಂತ್ರಿಗಳ ಪಾತ್ರ ಮಾಡಿದ್ದಾರೆ ಅಂತ ನಾನು ಅಭಿನಂದಿಸ್ತೇವೆ ಒಂದ್ಸಲ ಅಂತ. ರಮೇಶ್ ಕುಮಾರ್ ಅವರ ಮುಂದೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಋಣಿಯಾಗಿದ್ದೇನೆ. ಅವರು ಸ್ಪೀಕರ್ ಆಗಿದ್ದವರು. ತಕ್ಷಣ ಅವರು ಕುಂತ್ಕೊಳ್ರಿ ಅನ್ನೋದು ಗೊತ್ತೇ ಹೊರತು ಅವ್ರಿಗೆ ನೀವು ಮಾತಾಡ್ರಿ ಅನ್ನೋದು ಗೊತ್ತಿಲ್ಲ. ಎದ್ದು ನಿಂತ್ಕೋತಾರೆ ಸದಸ್ಯರು ಕೂಕೊಂಡು ಕಿರಿಚ್ಕೊಂಡು. ಅವರೆಲ್ಲ ಕುಂತ್ಕೊಳ್ರಿ, ನೀವು ಕುಂತ್ಕೊಳ್ರಿ. ಕುಂಡ್ರಿಸೋದ್ರಲ್ಲಿ ಎಕ್ಸ್ಪರ್ಟೇ ಅವರು. ಭಾಷಣ ಮಾಡೋದು ದೀರ್ಘ ಭಾಷಣ, ಅಬದ್ಧವಾದ ಮಾತುಗಳು, ಜಗಳ, ಘರ್ಷಣೆಗೆ ಅವಕಾಶ ಕೊಟ್ಟವರೆಲ್ಲ ಉಪಾಯದಲ್ಲಿ ಅದನ್ನು ತಡೀತಾ ಇದ್ರು. ಅವರು ಯಾವಾಗಲೂ ಕುಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಸದಸ್ಯರು ನಿಂತೇ ಮಾತಾಡ್ತಾ ಇರ್ತಾರೆ. ಅವಾಗ ಸ್ಪೀಕರ್ ನಿಂತ್ಕೊಂಡ್ಬಿಟ್ರೆ ಅವರೆಲ್ಲ ಕುಂತ್ಕೋಬೇಕು. ಅದೊಂದು ರೂಲ್ ಇದೆ. ಇಲ್ಲದ್ರೆ ಸ್ಪೀಕರ್ ಮಾರ್ಷಲ್ಗಳನ್ನ ಕರೆಸಿ ಅವ್ರನ್ನೆಲ್ಲ ಹೊರಗಡೆ ಹಾಕಿಸ್ಬೇಕು. ಅವತ್ತು ಆ ಥರ ಯಾವತ್ತೂ ಮಾಡಿಲ್ಲ. ಆದರೆ ಅವ್ರು ನಿಂತ್ಕೊಂಡ್ಬಿಟ್ರೆ ಕುಂತ್ಕೋಬೇಕು ಸ್ಪೀಕರ್. ಆ ಥರ ನನಗೆ ಯಾವತ್ತೂ ಇದು ಮಾಡಿಲ್ಲ. ಲೋಕಸಭೆಯಲ್ಲಿ ಒಂದು ಕೆಲಸ ಆಗ್ಬಿಡ್ತು. ಸ್ವೆಲ್ ಅಂತ ಇದ್ರು ಸ್ಪೀಕರು.
ಡೆಪ್ಟಿ ಸ್ಪೀಕರ್ ಆಗಿದ್ದರು, ಸ್ವೆಲ್, DG ಸ್ವೆಲ್ ಅಂತ. ಅವರು ಪಾಪ ಗಲಾಟೆ ಜಾಸ್ತಿ ನಡೀತು. ಎಲ್ಲ ಸದಸ್ಯರು ಕೂಗಾಟ, ಕಿರ್ಚಾಟ, ಗಲಾಟೆ ತುಂಬ ಆಗ್ಬಿಡ್ತು. ಸ್ವೆಲ್ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿ ಕೊನೆಗೆ ನಿಂತುಬಿಟ್ರು. ನಿಂತೇಟಿಗೆ ಕುಂತ್ಕೋಬೇಕಲ್ಲ, ಒಬ್ಬ ಸದಸ್ಯ ಮಾತ್ರ ಜೋರಾಗಿ ಕೂಗ್ಕೊಂಡು ನಿಂತ್ಕೊಂಡೇ ಇದ್ದ, ಕಿರ್ತನೇ ಇದ್ದ. ತಕ್ಷಣ ಸ್ವೆಲ್ ಅವರು ಮಾರ್ಷಲ್ ಕರೆಸಿ ಇವ್ರನ್ನ ಹೊರಗಡೆ ಹಾಕಿ ಅಂತ ಆರ್ಡರ್ ಮಾಡಿಬಿಟ್ರು. ಆ ಸದಸ್ಯ ಹೆಂಗೆ ವಾದ ಮಾಡ್ದ ಅಂದರೆ, ನೀವು ಮಾರ್ಷಲ್ ಕಳಿಸಿ ನನ್ನ ಹೊರಗಡೆ ಹಾಕೋಕ್ಕಾಗಲ್ಲ. ಯಾಕೆ? ನಾನು ನಿಂತ್ಕೊಂಡಿದ್ದೀನಿ ಗೊತ್ತಾ? ಇವನೇನಂತ ಸದಸ್ಯ, ನೀವು ನಿಂತಿರೋದು ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಇವರು, ನಿಮ್ಮ ಹೈಟ್ ಇಷ್ಟೇ ಇರೋದು. ಕುಳ್ಳ, ಸ್ವೆಲ್ ಕುಳ್ಳ, ಸ್ಪೀಕರೇ ಕುಳ್ಳ. ಆದ್ರಿಂದ ಅವ್ನು ನಿಂತ್ಕೊಂಡ್ರು ಇವನು ಕಾಣಿಸ್ತಾ ಇಲ್ಲ ಸರಿ. ಅವನು ಅದೇ ಹೇಳ್ಬಿಡೋದ, ನೀವು ನಿಂತ್ಕೊಂಡ್ರು ನನಗೆ ಕಾಣಿಸ್ತಾ ಇಲ್ಲ ಸರಿಯಾಗಿ, ಅದಕ್ಕೆ ನಾನು ನಿಂತಿದ್ದೆ. ಸ್ವೆಲ್ಲು ಹೋಗ್ಲಿ ಬಿಡಪ್ಪ. ಅಂದರೆ ಈ ಥರದ ಪ್ರಸಂಗಗಳು ನಡೀತವೆ. ರಮೇಶ್ ಕುಮಾರ್ ಅವರು ಯಶಸ್ವಿಯಾಗಿ ಸ್ಪೀಕರ್ ಕೆಲಸ ಮಾಡಿದ್ರು. ವೈದ್ಯರಾಗಿ ಒಂದು ಕ್ರಾಂತಿಯನ್ನೇ ಮಾಡಕ್ಕೆ ಹೊರಟಿದ್ರು. ಪಟ್ಟಭದ್ರರು ಅದಕ್ಕೆ ಪ್ರತಿಭಟನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಎಲ್ಲವನ್ನೂ ಶುದ್ಧೀಕರಣ ಮಾಡೋಕ್ಕೆ ಅವರು ಮಾಡಿದ ಪ್ರಯತ್ನ ಶ್ಲಾಘನೀಯ. ಇವತ್ತು ಶಾಸಕರಾಗಿ ಒಬ್ಬ ಮಂತ್ರಿ, ಒಬ್ಬ ಸ್ಪೀಕರ್ಗಿಂತ ಹೆಚ್ಚಿನ ಒಂದು ಜವಾಬ್ದಾರಿಯಿಂದ ಶೋಷಿತರ ಪರವಾಗಿ ಮಾತಾಡ್ತಾ ಇದ್ದಾರೆ. ಈ ಶೋಷಿತರು, ದೀನದಲಿತರು, ಬಡವರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ರಾಮಣ್ಣವರು ಬಂದಿದ್ದು, ಅವರು ಒಂಥರ ದುರ್ವಾಸ ಮುನಿ ಇದ್ದಂಗೆ. ರಾಮಣ್ಣ ಕೋಪ ಜಾಸ್ತಿ ಬಂದ್ಬಿಡ್ತದೆ ಇದಕ್ಕಿದ್ದಂಗೆ. ಆದರೆ ಇವತ್ತೆಷ್ಟು ಶಾಂತಿಯಿಂದ ಕೊಡ್ತಿದ್ದಾರೆ. ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸಿದೆ. ಅವರು ಅನ್ಯಾಯವನ್ನು ತಡ್ಕೊಳಕ್ಕಾಗಲ್ಲ. ನಾನು DSSL ಫಸ್ಟು ಕೃಷ್ಣಪ್ಪನವರು, ನಾನು, ಮಹಾದೇವರು ಮುಖ್ಯವಾಗಿದ್ದು, ಆನೆ CM ಎಲ್ಲ ಜೊತೇಲಿದ್ದವ್ರು ನಾವು. ರಾಮಣ್ಣ, ನಾನು ಅವಾಗ ಇನ್ನೂ MA ಓದ್ತಾ ಇದ್ದೆ. ಬಡತನ, ಊರೂರಿಗೆ ಹೋಗ್ಬೇಕಾದ್ರೆ ಕಷ್ಟ ಆಗೋದು ನನಗೆ ಭಾಷಣ ಮಾಡೋಕ್ಕೆ. ಆ ಕಾಲದಲ್ಲಿ ಇವರು PNT ಕೆಲಸ ಸೇರ್ಕೊಂಡ್ಬಿಟ್ಟಿದ್ರು. ರಾಮಣ್ಣ ಇಲ್ಲ PNT RMSಗೆ ಸೇರಿದ್ರು. ಆವಾಗ ನನಗೆ ಪ್ರತಿ ತಿಂಗಳು 10 ರೂಪಾಯಿ MO ಮಾಡ್ತಾಯಿದ್ರು. ಆ ಕಾಲದಲ್ಲಿ 73ನೇ ಇಸ್ವಿಲಿ ಪ್ರತಿ ತಿಂಗಳು ನನಗೆ 10 ರೂಪಾಯಿ MO ಮಾಡ್ತಾಯಿದ್ರು. ಊರೂರು ಸುತ್ತಕ್ಕೆ ಬಸ್ ಚಾರ್ಜ್ ಆಗಲಿ ಅಂತ. ಅಂದರೆ ಅಷ್ಟು ದೊಡ್ಡತನ ಇರೋ ಒಬ್ಬ ಮನುಷ್ಯ ರಾಮಣ್ಣ. ಮುನ್ಸ್ವಾಮಿ ಸಾತ್ವಿಕತೆಯೇ ಮೈವೆತ್ತ ವ್ಯಕ್ತಿ. ಅವರಿಗೆ ಜಗಜೀವನ್ ರಾಮ್ ಪ್ರಶಸ್ತಿ ಬಂತು, ಅಭಿನಂದನೆಗಳು. ರಾಮಚಂದ್ರ ಅವರು ಹೋರಾಟ ಮಾಡಿ ಹೆಸರು ಮಾಡಿದವರು. ಇವತ್ತು ಗೊಲ್ಲಳ್ಳಿ ಶಿವಪ್ರಸಾದ್ ಇವತ್ತು ಲಿಜೆಂಡು, ಕರ್ನಾಟಕದಲ್ಲಿ ಒಬ್ಬ ಲಿಜೆಂಡು. ಅವರು ಆಡಿರೋ ಸಿನಿಮಾ ಹಾಡು ಇವತ್ತು ಕೂಡ ಜನ ಆಡ್ತಾರೆ. ಯಾವುದು ಇದ್ರದ್ದು, ಎಲ್ಲ ಮಾಯವ, ಚಿಕ್ಕ ಹುಡುಗರು ಆಡ್ತಾರೆ ಎಲ್ಲ ಮಾಯವ ಅಂತ. ಏನೋ ಸಿಗದೆ ಇದ್ರೆ ಹುಡುಕ್ತಾರೆ, ಪಾತ್ರೆ ಗೀತ್ರೆ, ಈ ಹಣ್ಣು ಪಣ್ಣು ಸಿಗದೆ ಇದ್ರೆ ಬ್ರೆಡ್ಡು, ಎಲ್ಲ ಮಾಯವೋ ಎಲ್ಲ ಮಾಯವೋ. ನಮ್ಮ ಮನೇಲಿ ನನ್ನ ಮೊಮ್ಮಗಳು ಆಡೋದೇ ಕೇಳಿದ್ದೀನಿ. ಎಲ್ಲ ಮಾಯವೋ ಅಂತಿದ್ದು. ನಾನು ಗೊಲ್ಲಳ್ಳಿ ಶಿವಪ್ರಸಾದ್ ಏನಪ್ಪ, ಇಲ್ಲ ಬ್ರೆಡ್ ಸಿಗ್ತಾ ಇಲ್ಲ. CM ಇದ್ದಾರೆ. ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಜೈ ಕರ್ನಾಟಕ.